ಭಾಗವತರಲ್ಲಿ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणात्पितभारमीशे भक्त्यादिपूर्णवरदारिकृपात्यसिन्धं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं मृङ्गेशपादवनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि जनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणं प्रपद्ये। विवाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं नस्तामलकथाङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिन्दमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीता नाम दर्शयदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಭಾಷ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದ ವಿಷಯವನ್ನ ಹೇಳ್ತಾ ಇರೋದು. ಪರಮಾತ್ಮನು ಅದರಲ್ಲಿ ತನ್ನ ವಿಭೂತಿಯನ್ನು ಯೋಗವನ್ನ ಹೇಳುವಂತಹ ಸ್ಥಳ. ಅದರಲ್ಲಿ ಪರಮಾತ್ಮನು ಎಂತಹ ಅನುಗ್ರಹ ಮಾಡ್ತಾನೆ ಭಕ್ತರಿಗೆ ಅಂತ ಹೇಳಿದ್ರೆ, ಬಹಳ ಅನುಕಂಪೆಯಿಂದ ಅವನು ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ದೀಪೇನ ಭಾಸ್ವತ. ಜ್ಞಾನ ಅನ್ನುವ ದೀಪದಿಂದ ಅವರ ಎಲ್ಲ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನ ಕಳೀತೇನೆ ನಾನು ಅಂತ ಹೇಳಿ, ಪರಮಾತ್ಮನ ವಿಷಯಕ ಜ್ಞಾನವನ್ನು ಅವರಿಗೆ, ಅದುವೇ ದೀಪ ಅಂತ ಹೇಳಲ್ಪಟ್ಟಿದೆ, ಪರಮಾತ್ಮನ ಕಲ್ಯಾಣ ಗುಣಗಳನ್ನೆಲ್ಲ ಅವರಿಗೆ ಪ್ರಕಾಶಪಡಿಸುತ್ತಾ ಅವರ ಮನಸ್ಸಿಗೆ, ಎಲ್ಲ ಮನಸ್ಸಿನ ವ್ಯಾಪಾರಗಳಿಗೂ ವಿಷಯವಾಗಿ ಇದ್ದು ಆತ್ಮಭಾವಸ್ಥಃ, ಅವರ ಎಲ್ಲ ಮನಸ್ಸಿನ ವ್ಯಾಪಾರಗಳಿಗೆಲ್ಲ ವಿಷಯವಾಗಿದ್ದು ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಲು ನಾನೇ ಅವರಿಗೆ ನನ್ನ ಪ್ರಾಪ್ತಿಗೆ ಇರುವಂತಹ ಪ್ರತಿಬಂಧಕಗಳನ್ನೆಲ್ಲ, ಪ್ರಾಚೀನ ಕರ್ಮ, ಅದರ ರೂಪದ ಒಂದು ಅಜ್ಞಾನ, ಯಾವುದು ವಿರೋಧಿ ಇದೆಯೋ ಪುಣ್ಯ ಪಾಪಗಳೆಲ್ಲವೂ ಅದನ್ನೆಲ್ಲ ಕೂಡ ನಾನೇ ನಾಶಪಡಿಸ್ತೇನೆ ಅಂತ ಹೇಳುವನು. ಆ ರೀತಿಯಾದ ಪರಮಾತ್ಮನ ಒಂದು ಅಸಾಧಾರಣವಾದ ಗುಣಗಳನ್ನೆಲ್ಲ ಪರಮಾತ್ಮನು ತಾನೇ ನೇರವಾಗಿ ಉಪದೇಶ ಮಾಡಿದ್ದನ್ನ ಕೇಳಿದ ಅವನು. ಅರ್ಜುನನು ಕೇಳಿ ಅವನಿಗೆ ಬಹಳ ಆಸೆ ಉಂಟಾಗೋಯ್ತು, ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಕೇಳಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮುಂದೆ ಇಲ್ಲಿ ಹೇಳ್ತಾರೆ. ಏವಂ ಸಕಲೇತರ ವಿಸಜಾತೀಯಂ ಭಗವದಸಾಧಾರಣಂ ಶೃಣ್ವತಾಂ ನಿರತಿಶಯ ಆನಂದಜನಕಂ ಕಲ್ಯಾಣ ಗುಣಗಣ ಯೋಗಂ ತದೈಶ್ವರ್ಯ ವಿತತಿಂ ಚ ಶ್ರುತ್ವಾ ತದ್ವಿಸ್ತಾರಂ ಶ್ರೋತಕಾಮಃ ಅರ್ಜುನಃ ಉವಾಚ.
ಸಕಲೇತರ ವಿಸಜಾತೀಯನಾದವನು ಪರಮಾತ್ಮನು. ಅವನಿಗೆ ಅಸಾಧಾರಣವಾದ, ಅವನ ನಿರತಿಶಯವಾದ ಆನಂದವನ್ನು ಉಂಟು ಮಾಡೋದು. ಯಾರು ಕೇಳ್ತಾರೋ ಅವರಲ್ಲಿ ಅತ್ಯಧಿಕವಾದ ಆನಂದವನ್ನು ಉಂಟು ಮಾಡುವಂತಹ ಪರಮಾತ್ಮನ ಕಲ್ಯಾಣ ಗುಣಗಳು, ಅದರ ಮತ್ತೆ ಐಶ್ವರ್ಯದ, ಅವನ ಈಶ್ವರ ಪ್ರಯುಕ್ತವಾದ ಎಲ್ಲ ಅವನ ಐಶ್ವರ್ಯವನ್ನೆಲ್ಲ, ಅದರ ಒಂದು ವಿಸ್ತಾರವನ್ನು ವಿತತಿಂ ಕೇಳಿ ಅವನಿಗೆ ಇನ್ನೂ ಅತ್ಯಧಿಕವಾಗಿ ಅದನ್ನ ಕೇಳಬೇಕು ಅನ್ನುವಂತಹ ಆಸೆ ಉಂಟಾಗುತ್ತೆ ಅರ್ಜುನನಿಗೆ. ಪರಮಾತ್ಮನನ್ನು ಮೊದಲು ಸ್ತೋತ್ರ ಮಾಡ್ತಾನೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಒಂದು ಶ್ಲೋಕದ ಅರ್ಧ ಭಾಗವನ್ನು ಮೊದಲು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಇನ್ನು ಮಿಕ್ಕ ಅರ್ಧ ಭಾಗವನ್ನ ಬೇರೆಯಾಗಿ ಮುಂದಿನ ಶ್ಲೋಕದೊಡನೆ ಸೇರಿ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂಬುಧುಂ ಅನ್ನೋದು ಮುಂದಿನ ಶ್ಲೋಕದೊಡನೆ ಸೇರಿಸಿ ಮಾಡ್ತಾರೆ. ಇಲ್ಲಿ ಇದಕ್ಕೆ ಈ ಒಂದು ಪೂರ್ವಾರ್ಧಕ್ಕೆ ವಿಶೇಷವಾದ ವ್ಯಾಖ್ಯಾನ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಇದು ಎಲ್ಲವೂ ಸ್ಪಷ್ಟವಾಗಿದೆ. ಪರಮಾತ್ಮನ ವಿಷಯದಲ್ಲಿ, ಅವನು ಕೃಷ್ಣನ ವಿಷಯದಲ್ಲಿ ತಾನು ಏನು ಈಗ ತಿಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಪರಂ ಬ್ರಹ್ಮ ಪರಂ ಧಾಮ ಪರಮಂ ಪವಿತ್ರಂ ಇತಿ ಯಂ ಶ್ರುತಯಃ ವದಂತಿ ಸಹ ಈ ಭವಾನ್. ನಾನು ಹೇಳ್ತಿಲ್ಲಪ್ಪ, ಶ್ರುತಿಗಳೆಲ್ಲ ಹೇಳ್ತಾ ಇದೆ. ಎಲ್ಲಾ ಶ್ರುತಿಗಳು ನೀನೇ ಪರಬ್ರಹ್ಮ ಪರಂಧಾಮ ಅಂತ ಹೇಳಿದ್ರೆ ಜ್ಯೋತಿಷ್ ಸ್ವರೂಪನಾದವನು, ಅತ್ಯಂತ ಮಂಗಳ ಸ್ವರೂಪನು, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವನು, ಪರಮಂ ಪವಿತ್ರಂ, ಪಾಪಗಳನ್ನೆಲ್ಲ ನಾಶಪಡಿಸುವಂತಹವನು. ಇಂತೆಲ್ಲ ಶ್ರುತಿಗಳು ಬೇಕಾದಷ್ಟು ಸ್ತೋತ್ರ ಮಾಡುತ್ತೆ ನಿನ್ನನ್ನ. ಅದು ನೀನೇ ಅನ್ನೋದು ತಿಳಿದೆ ನಾನೀಗ ಅಂತ ಅರ್ಜುನನು ಹೇಳ್ತಾನೆ. ಇದೆಲ್ಲ ಎಲ್ಲಿ ಶ್ರುತಿಗಳು ಹೇಳಿದೆ ಅನ್ನೋದನ್ನ ಭಾಷಿಕಾರರು ತೋರಿಸ್ತಾರೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಭೃಗುವಲ್ಲಿ ತೈತಿರಿಯೋಪನಿಷತ್ತಿನಲ್ಲಿ ಬರುವಂತಹದ್ದು. ಇದುವೇ ಜಗತ್ಕಾರಣತ್ವವನ್ನ ತೋರಿಸುವಂತಹ ಹೇಳುವಂತಹ ಶ್ರುತಿ. ಇದುವೇ ಪರಮಾತ್ಮನೇ ಜಗತ್ಕಾರಣ ಅಂತ ಹೇಳುವಾಗ ಯಾರಿಂದ ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೋ, ಸೃಷ್ಟಿ ಸ್ಥಿತಿ ಲಯಗಳು, ಜೀವನ ಅಂದ್ರೆ ಸ್ಥಿತಿ, ಮತ್ತೆ ಪ್ರಯಂತಿ ಅಭಿಸಂವಿಶಂತಿ, ಅವನನ್ನೇ ಹೋಗಿ ಸೇರುತ್ತೆ ಮರಣವಾದ ಮೇಲೆ ಅಂತ ಹೇಳಿ ಅವನನ್ನೇ ಪ್ರವೇಶ ಮಾಡಿ ಅವನೊಡನೆ ಏಕೀಭಾವ, ಅದರಲ್ಲಿ ಮೋಕ್ಷವೂ ಕೂಡ ಸೇರುತ್ತೆ. ಇದರಲ್ಲಿ ಎಲ್ಲವೂ ಕೂಡ ಯಾರಿಂದಲೇ ಮಾಡಲ್ಪಡುತ್ತೋ ತತಿ ವಿಜಿಜ್ಞಾಸಸ್ವ, ಅವನನ್ನ ತಿಳಿದು ಪಡೆದುಕೊಳ್ಬೇಕು. ಅವನೇ ಬ್ರಹ್ಮ ಅಂತ ಹೇಳಿ ಹೇಳುವ ಶ್ರುತಿ. ಬ್ರಹ್ಮವಿದ ಆಪ್ನೋತಿ ಪರಂ, ಇದು ಬ್ರಹ್ಮವಿತ್ ಆಪ್ನೋತಿ ಪರಂ ಆನಂದವಲ್ಲಿಯಲ್ಲಿ ಬರುತ್ತೆ ತೈತಿರಿಯೋಪನಿಷತ್ತು. ಬ್ರಹ್ಮನನ್ನು ಉಪಾಸನೆ ಮಾಡಿದ್ರೆ ಅವನನ್ನೇ ಪಡೆದುಕೊಳ್ತಾನೆ ಅಂತ ಹೇಳುವುದು. ಆ ಶ್ರುತಿಯನ್ನ ಹೇಳ್ತಾರೆ. ಸಯೋ ಹವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಆ ಬ್ರಹ್ಮನನ್ನು ಯಾರು ತಿಳಿತಾನೋ, ಉಪಾಸನೆ ಮಾಡ್ತಾನೋ, ಬ್ರಹ್ಮವೇ ಆಗಿಬಿಡ್ತಾನೆ ಅಂತ ಹೇಳಿದೆ. ಬ್ರಾಹ್ಮ ಗುಣಗಳೆಲ್ಲ ಅವನಿಗೆ ಬರುತ್ತೆ ಅಂತ ಅರ್ಥ. ಬ್ರಾಹ್ಮ ಗುಣಗಳು ಬರುತ್ತೆ ಅಂತ ಅರ್ಥ ಅವನಿಗೆ. ಮುಂಡಕೋಪನಿಷತ್ತಿನ ಮಂತ್ರ. ಇದೆಲ್ಲವೂ ಕೂಡ ಪರಂ ಬ್ರಹ್ಮ ಅಂತ ಹೇಳೋದಕ್ಕೆ ಇದೆಲ್ಲವೂ ಕೂಡ ಪ್ರಮಾಣಗಳು. ಕೃತಿಯಲ್ಲಿ ಹೇಳಿದಂತಹ ಜಗತ್ಕಾರಣನೇ ಪರಬ್ರಹ್ಮ ಅನ್ನೋದನ್ನ ಸೂತ್ರಕಾರರು ಜನ್ಮಾದ್ಯಸೇತಃ ಅನ್ನೋ ಸೂತ್ರದಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎನ್ನುವ ವಿಷಯವಾಕ್ಯವನ್ನು ಇಟ್ಟುಕೊಂಡು ಪರಮಾತ್ಮನ ಜಗತ್ಕಾರಣತ್ವ, ಅವನೇ ಬ್ರಹ್ಮ ಅಂತ ಸ್ಥಾಪನೆ ಮಾಡುದು. ಆ ಪರಮಾತ್ಮನ ಉಪಾಸನೆಯಿಂದಲೇ ಮೋಕ್ಷ ನಮಗೆ ಅಂತ ಹೇಳೋದು ತಿಳಿದು ಬರುತ್ತೆ. ಆದ್ದರಿಂದ ಅವನ್ನ ಉಪಾಸನೆ ಮಾಡಿದ್ರೆ ಅವನ್ನೇ ಪಡೆದುಕೊಳ್ತಾರೆ. ಅವನೇ ಪ್ರಾಪ್ಯನೂ ಹೌದು, ಪ್ರಾಪಕನೂ ಹೌದು. ಇದು ಬ್ರಹ್ಮವಿದಾಪ್ನೋತಿ ಪರಂ ಅನ್ನೋದು ಪ್ರಾಪಕತ್ವ. ಬ್ರಹ್ಮಯ ವೇದ ಬ್ರಹ್ಮೈವ ಭವತಿ ಅಂದ್ರೆ ಅವನೇ ಪ್ರಾಪ್ಯನೂ ಕೂಡ ಅನ್ನೋದು ಕೂಡ ತಿಳಿಸುತ್ತೆ. ಇದೆಲ್ಲವೂ ಕೂಡ ಪರಂ ಬ್ರಹ್ಮ ಶಬ್ದಕ್ಕೆ ಇಲ್ಲಿ ಶ್ರುತಿ ಪ್ರಮಾಣಗಳು ವಿಸ್ತಾರವಾಗಿ ಹೇಳ್ತಾರೆ. ತಥಾ ಪರಂಧಾಮ, ಪರಂಧಾಮ ಹೇಳಿದ್ರೆ ಧಾಮ ಶಬ್ದವು ಜ್ಯೋತಿರ್ವಚನ, ಜ್ಯೋತಿಸ್ಸು ಅನ್ನುವ ಶಬ್ದದಲ್ಲಿ ಇದೆ. ಇದು ಅನೇಕ ಕಡೆ ಸ್ವಾಮಿ ದೇಶಿಕನ್ ಗೋಪಾಲ ವಿಂಶತಿ ಶ್ಲೋಕ ಆರಂಭದಲ್ಲಿ ಹೇಳುವಾಗ ವಂದೇ ಬೃಂದಾವನಚರಂ ವಲ್ಲಭೀ ಜನವಲ್ಲಭಂ ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಿ. ಧಾಮ ಜಯಂತಿ, ಕೃಷ್ಣ ಜಯಂತಿಯಲ್ಲಿ ಅವತಾರ ಮಾಡಿದಂತಹ ಜಯಂತಿ ಅಂದ್ರೆ ಕೃಷ್ಣ ಜಯಂತಿಯೇ ಪ್ರಸಿದ್ಧ. ಜಯಂತಿ ಸಂಭವಂ ಧಾಮ ಅಂತಾನೆ ಹೇಳೋದು. ಜ್ಯೋತಿಷನ್ನ ನಾನು ನಮಸ್ಕಾರ ಮಾಡ್ತೇನೆ ಆ ಜ್ಯೋತಿಸ್ಸಿಗೆ ಅಂತ ಹೇಳಿ. ಹಾಗೆಯೇ ಜ್ಯೋತಿಷ್ ಶಬ್ದ ಅನ್ನೋದು ಭರ್ಗಃ ಅನ್ನುವ ಶಬ್ದವೂ ಕೂಡ ಗಾಯತ್ರಿ ಮಂತ್ರದಲ್ಲಿ ತಿಳಿಸುತ್ತೆ.
ವರ್ಗಃ ಇದೆಲ್ಲ ಜ್ಯೋತಿ ಸ್ವರೂಪನಾದ ಪರಮಾತ್ಮನು. ಅಲ್ಲಿಯೇ ಇಲ್ಲಿ ಧಾಮ ಅನ್ನುವ ಶಬ್ದದಿಂದ ಜ್ಯೋತಿಸ್ಸು ಅನ್ನೋದನ್ನು ತಿಳಿಸುತ್ತೆ. ಪರಂ ಜ್ಯೋತಿ ಅಂತ ಹೇಳಲ್ಪಟ್ಟಿದೆ. ಅಥ ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ, ಪರಹ ದಿವಹ ಜ್ಯೋತಿರ್ದೀಪ್ಯತೆ. ಆ ದ್ವಿಲೋಕದಲ್ಲಿ ಜ್ಯೋತಿಸ್ಸಿದೆ, ಪ್ರಕಾಶಮಾನವಾಗಿದೆ. ಪರಂ ಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಆ ಪರಜ್ಯೋತಿಸ್ಸನ್ನು ಹೋಗಿ ಸೇರಿ ತನ್ನ ರೂಪದಲ್ಲಿ ಸ್ವಾಭಾವಿಕವಾದ ರೂಪದಲ್ಲಿ ಆವಿರ್ಭಾವವನ್ನು ಪಡೆದುಕೊಳ್ತಾನೆ ಮೋಕ್ಷದಲ್ಲಿ. ತಮ್ ದೇವಾ ಜ್ಯೋತಿಷಾಂ ಜ್ಯೋತಿ ಆಯುರ್ಹೋಪಾಸತೆ ಅಮೃತಂ. ಜ್ಯೋತಿಸ್ಸುಗಳಿಗೆಲ್ಲ ಜ್ಯೋತಿಸ್ಸು ಕೊಡುವವನು ಪರಮಾತ್ಮ ಅಂತ ಹೇಳಿರೋದು ಅದು ಕೂಡ ಇದೆಲ್ಲ ಅವನ ಜ್ಯೋತಿಷ್ ಸ್ವರೂಪವನ್ನು ತಿಳಿಸುವಂತಹ ಶ್ರುತಿಗಳಿಗೆ ಪ್ರಮಾಣ. ಇದೆಲ್ಲ ಶ್ರುತಿಗಳು ಹೇಳುತ್ತೆ, ನಾನು ಹೇಳ್ತಿಲ್ಲ ಅಂತ ಅರ್ಜುನ. ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಅಂತ ಹೇಳುವಾಗ ಎಂ ಶ್ರುತಯ ವದಂತಿ, ಶ್ರುತಿ ಪ್ರಮಾಣವನ್ನ. ತಥಾಚ ಪರಮಂ ಪವಿತ್ರಂ ಅಂದ್ರೆ ಪರಮಂ ಪಾವನಂ ಅಂತ ಹೇಳಿದ್ರು, ಎಲ್ಲರಿಗೂ ಪವಿತ್ರತೆಯನ್ನು ಉಂಟು ಮಾಡುವುದು. ಸ್ಮರ್ತು ಅಶೇಷ ಕಲ್ಮಶ ಅಶ್ಲೇಷಕರಂ, ಎಲ್ಲ ಅವರ ಪೂರ್ವ ಮುಂದೆ ಅವರು ಪ್ರಾಮಾದಿಕವಾಗಿ ಮಾಡುವ ಪಾಪಗಳನ್ನೆಲ್ಲ ಅವರಿಗೆ ಅಂಟದೇ ಇರುವ ಹಾಗೆ ಮಾಡುವಂತಹ ಸ್ವರೂಪ. ಸಂಚಿತವಾದ ಕರ್ಮಗಳನ್ನೆಲ್ಲ ನಾಶಪಡಿಸೋದು, ವಿನಾಶಕರಂಚ. ಎರಡೂ ಕೂಡ ಪಾವನತ್ವ ಅನ್ನೋದು ಹೇಗೆ ಉಂಟಾಗುತ್ತೆ ಅಂದರೆ ಸಂಚಿತ ಕರ್ಮಗಳ ನಾಶ, ಆಗಾಮಿ ಕರ್ಮಗಳ ಅಶ್ಲೇಷ. ಇದುವೇ ಅಶ್ಲೇಷ ವಿನಾಶ ಅಂತ ಹೇಳೋದು ಶ್ರುತಿಯಲ್ಲಿ. ತದಧಿಗಮ ಉತ್ತರ ಪೂರ್ವಾಭಯೋ ಅಶ್ಲೇಷ ವಿನಾಶವು ಹೇಳಿರೋದು ಇದು ಪರಮಾತ್ಮನ ಸ್ವರೂಪದಿಂದ ಪ್ರಯುಕ್ತವಾದ. ಅವನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಧ್ಯಾನ ಮಾಡಿದ್ರೇನೆ, ಭಕ್ತಿಯೋಗ ಆರಂಭಿಸಿದ್ರೇನೆ ಅವನಿಗೆ ಸಂಚಿತ ಕರ್ಮವೆಲ್ಲ ನಾಶವಾಗಿಬಿಡುತ್ತೆ. ಆಗಾಮಿಯಾದ ಪ್ರಾಮಾದಿಕ ಕರ್ಮಗಳು ಅವನನ್ನು ಬಾಧಿಸೋದಿಲ್ಲ. ಈ ರೀತಿ ಅವನ ಒಂದು ಸ್ವರೂಪದ ಧ್ಯಾನಕ್ಕೆ, ಅಂತಹ ಒಂದು ಕಲ್ಯಾಣ ಗುಣಗಳ ಧ್ಯಾನಕ್ಕೆ ಆ ಶಕ್ತಿ ಇದೆ ಅನ್ನೋದನ್ನ ತಿಳಿಸ್ತಾರೆ. ಅದು ಶ್ರುತಿಯಲ್ಲಿ ಎರಡೂ ಕೂಡ ವಿಷಯಗಳು ಹೇಳಿದೆ, ಅಶ್ಲೇಷ ಮತ್ತೆ ವಿನಾಶ ಅನ್ನೋದು. ಉತ್ತರ ಪೂರ್ವಾಭಯೋ ಅಶ್ಲೇಷ ವಿನಾಶವು, ಅದಕ್ಕೆ ಶ್ರುತಿ ಪ್ರಮಾಣವು. ಯಥಾ ಪುಷ್ಕರ ಫಲಾಶಾಪಃ ನ ಶ್ಲಿಷ್ಯಂತೆ ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ. ಈ ರೀತಿ ಉಪಾಸನೆ ಮಾಡುವವನಿಗೆ ಪಾಪಕರ್ಮಗಳು ಅಂಟುವುದಿಲ್ಲ ಅಂತ ಹೇಳಿದ್ರೆ, ಆಗಾಮಿ ಕರ್ಮಗಳು ಅದು ಪ್ರಾಮಾದಿಕವಾದ ಕರ್ಮಗಳು. ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ಅದಕ್ಕೆ ಫಲವನ್ನು ಅನುಭವಿಸಬೇಕು. ಆಗಾಮಿಯಾದ ಪ್ರಾಮಾದಿಕ ಕರ್ಮಗಳ ವಿಷಯ ಅವನಿಗೆ ಅದು ಬಾಧಿಸೋದಿಲ್ಲ. ಇದು ಉತ್ತರಾಘವನ್ನು ತಿಳಿಸುತ್ತೆ. ತದ್ಯಥಾ ಇಶಿ ಕತೂಲಂ ಅಗ್ನೌ ಪ್ರೋತಂ ಪ್ರದೂಯೇತ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಇದು ಸಂಚಿತ ಕರ್ಮಗಳ ನಾಶವನ್ನು ತಿಳಿಸುತ್ತೆ. ಆದ್ದರಿಂದ ಪೂರ್ವಾಘದ ನಾಶ, ಉತ್ತರಾಘದ ಅಶ್ಲೇಷ, ಇದೆರಡು ಕೂಡ ಪವಿತ್ರಂ ಅಂತ ಹೇಳಿರೋದ್ರಿಂದ ಪರಮಂ ಪವಿತ್ರಂ ಪರಮಂ ಪಾವನಂ ಅನ್ನುವ ಅರ್ಥವನ್ನ, ವ್ಯಾಖ್ಯಾನವನ್ನ ಈ ಶ್ರುತಿ ಪ್ರಮಾಣಗಳನ್ನು ತೋರಿಸ್ತಾರೆ. ಇದು ಅದೇ ರೀತಿಯಲ್ಲಿ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರ. ಈ ದೇವತೆ ಯಾರು ಅಂದ್ರೆ ದೇವತಾ ವಿಶೇಷ ನಾರಾಯಣನೇ. ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ. ನಾರಾಯಣ ಪರೋ ಜ್ಯೋತಿ ಆತ್ಮ ನಾರಾಯಣ ಪರಃ. ಎರಡು ನಾರಾಯಣ ಶಬ್ದಗಳು ಪ್ರಥಮ ವಿಭಕ್ತಿ ಏಕವಚನದಲ್ಲಿ ನಾರಾಯಣ ಅಂತ. ಇನ್ನು ಎರಡು ಶಬ್ದಗಳು ನಾರಾಯಣ ಅಷ್ಟೇ ಇಲ್ಲಿ ಹೇಳಿರೋದು. ಮಿಕ್ಕ ಎರಡು ಶಬ್ದಗಳಂತೆ ಅಲ್ಲಿಯೂ ನಾರಾಯಣ ಅಂತಾನೆ ಅರ್ಥವನ್ನು ತೆಗೆದುಕೊಳ್ಬೇಕು. ಪೂರ್ವ ಪಕ್ಷದಲ್ಲಿ ಹೇಳುವಾಗ ಕೆಲವರು ಹೇಗೆ ಅರ್ಥ ಮಾಡ್ತಾರೆ ಅಂದರೆ ನಾರಾಯಣಾತ್ ಪರಂ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ. ಅದನ್ನು ಸೂತ್ರಕಾರರು ತಳ್ಳಿ ಹಾಕಿದ್ದಾರೆ. ಅದರಿಂದ ಪರಮತಸ್ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಸೂತ್ರದಲ್ಲಿ ಅಧಿಕರಣದಲ್ಲಿ ಪರಾಧಿಕರಣ, ಅದರಲ್ಲಿ ಅದನ್ನು ನಾರಾಯಣನಿಗಿಂತ ಪರವಾದ ಒಂದು ಬ್ರಹ್ಮ ಇಲ್ಲ ಬೇರೆ ಅಂತ ಹೇಳಿ ತಳ್ಳಿ ಹಾಕಿದ್ದಾರೆ. ಅದನ್ನು ನಾರಾಯಣ ಪರಂ ಬ್ರಹ್ಮ ಅಂತಾನೆ ಇಲ್ಲಿ ವ್ಯಾಮನರು ಅದಕ್ಕೆ ಗೀತಾರ್ಥ ಸಂಗ್ರಹ ಆರಂಭದಲ್ಲಿ ನಾರಾಯಣ ಪರಂ ಬ್ರಹ್ಮ ಗೀತಾಶಾಸ್ತ್ರೇ ಸಮೀರ್ತಃ ಈ ವಾಕ್ಯದ ಅರ್ಥವನ್ನ ಸ್ಪಷ್ಟಪಡಿಸ್ತಾರೆ. ನಾರಾಯಣ ಪರಂ ಬ್ರಹ್ಮ ಅಂತ ಹೇಳೋದು, ಅವನು ದೇವತಾ ವಿಶೇಷವನ್ನು ಕೂಡ ಇದೆಲ್ಲವೂ ಶ್ರುತಿಯು ಹೇಳೋದ್ರಿಂದ ನೀನೇ ಸಾಕ್ಷಾತ್ತಾಗಿ ಶ್ರುತಿ ಪ್ರತಿಪಾದ್ಯನಾದವನು ಅಂತ ಹೇಳಿ ಪರಬ್ರಹ್ಮ ಪರಂಜ್ಯೋತಿ ಅಂತ ಹೇಳಲ್ಪಟ್ಟ ಎಲ್ಲರಿಗೂ ಈ ರೀತಿಯಾದ ನೀನೇ ಪ್ರಾಪಕನು, ನೀನೇ ಪ್ರಾಪ್ಯನೂ ಆಗಿರುವೆ ಅನ್ನೋದನ್ನ ನಾರಾಯಣನೇ ಸಾಕ್ಷಾತ್ ನೀನೇ ಆಗಿದೆಯಾ, ಇದೆಲ್ಲ ಅರ್ಜುನನು ಸ್ತೋತ್ರ ಮಾಡ್ತಾನೆ ಅವನನ್ನು. ಇದು ಮಾಡಿ ಮುಂದೆ ಕೇಳ್ತಾನೆ, ಇನ್ನೂ ನಿನಗೆ ವಿಸ್ತಾರವಾಗಿ ಕೇಳಬೇಕು ಅನ್ನುವುದು ಉದ್ದೇಶ ಅವನಿಗೆ. ಪರಂಬ್ರಹ್ಮ ಇತ್ಯಾದೇಹೇ ಅಮೃತಂ ಇತ್ಯಂತಸ್ಯ ಅರ್ಜುನ ವಾಕ್ಯಸ್ಯ ಪೂರ್ವೋತ್ತರ ಸಂಗತಿಂ ದರ್ಶಯತಿ.
ಇಲ್ಲಿ ಮುಂದೆ ಅಮೃತಂ ಅಂತ ಹೇಳುವ ತನಕ ಶ್ಲೋಕಗಳೆಲ್ಲ ಸಂಗತಿ ಏನು ಅಂತ ಹೇಳಿದ್ರೆ, ಅರ್ಜುನನಿಗೆ ಇನ್ನೂ ಅಧಿಕವಾಗಿ ಕೇಳಬೇಕು ಅಂತ ಆಸೆ ಉಂಟಾಯಿತು. ಎಲ್ಲವನ್ನು ಕೇಳಿದಾಗ ಅವನಿಗೆ ಬಹಳ ಆನಂದವಾಯಿತು. ನಿರತಿಶಯ ಆನಂದಜನಕಂ ಕಲ್ಯಾಣ ಗುಣಗಣ ಯೋಗಂ ತದೈಶ್ವರ್ಯ ವಿತತಿಂಚ ಶ್ರುತ್ವ ತದ್ವಿಸ್ತಾರಂ ಶ್ರೋತು ಕಾಮಃ. ವಿಸ್ತಾರವಾಗಿ ಕೇಳಬೇಕು ಅಂತ ಅವನಿಗೆ ಆಸೆ ಆಯಿತು. ಪರಮಾತ್ಮನ ವಿಭೂತಿಯನ್ನೆಲ್ಲ ಕೇಳಬೇಕು ಅಂತ ಆಸೆ ಆಯಿತು. ಅದುವೇ ಸಂಗತಿ. ಇಲ್ಲಿ ಮುಂದಿನ ಕೆಲವು ಶ್ಲೋಕಗಳು ಎಲ್ಲ ಸೇರಿ ಸಂಗತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯೋ ಮಾಂ ಅಜಂ ಇತ್ಯಾದಿ ಅನುಸಂಧಾನೇನ ಉಕ್ತಂ ಸಕಲೇತರ ಯೋ ಮಾಮರ್ಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಂತ ಹೇಳಿದಾಗ, ಅಜಂ ಅನಾದಿಂ ಲೋಕಮಹೇಶ್ವರಂ ಇಂತಹ ನನ್ನನ್ನು ಯಾರು ತಿಳಿತಾರೋ ಅಂತ ಹೇಳಿದಾಗ ಸಕಲೇತರ ವಿಸಜಾತೀಯತ್ವವು ಕಂಡು ಬರುತ್ತೆ. ತುಷ್ಯಂತಿಚ ರಮಂತಿಚ ಅಂತ ಹೇಳಿದಾಗ ಶೃಣ್ವತಾಂ ನಿರತಿಶಯ ಆನಂದ ಜನಕಂ ಏವಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಅಂತೆಲ್ಲ ಹೇಳಿ, ಅದಾದ್ಮೇಲೆ ಅವರು ಅವನ ಪರಮಾತ್ಮನ ಒಂದು ಗುಣಗಾನವನ್ನೇ ಎಲ್ಲ ಮಾಡ್ತಾರೆ. ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿಚ ರಮಂತಿಚ ಅಂತ ಹೇಳಿ, ಬೋಧೆಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿಚ ರಮಂತಿಚ. ಹೇಳುವವರಿಗೂ ಒಂದು ಆನಂದ, ಕೇಳುವವರಿಗೆ ಒಂದು ಆನಂದ. ಇದೆಲ್ಲ ಹೇಳಿದ್ದು ಕೇಳುವವರಿಗೆ ನಿರತಿಶಯವಾದ ಆನಂದ. ಅದರಿಂದ ಇಲ್ಲಿ ವಿಸ್ತರೇಣ ಆತ್ಮನೋ ಯೋಗಂ ವಿಸ್ತರಸ್ಯಮೇ ಅಂತ ಮುಂದೆ ಬರುವಾಗ ಇಲ್ಲಿ ಒಂದು ವ್ಯಾಕರಣ ವಿಶೇಷವನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್ನು. ಅದು ವ್ಯಾಕರಣ ವಿಶೇಷ. ಇಲ್ಲಿ ವಿಸ್ತರೇಣ ಆತ್ಮನಯೋಗಂ ವಿಸ್ತರಸ್ಯಮೆ ನಾಸ್ತಿಯಂತಹ ವಿಸ್ತರಸ್ಯಮೆ ಅಂತ ಮುಂದೆ ಕೃಷ್ಣನು ಹೇಳ್ತಾನೆ. ವಿಸ್ತರ ಅಂತ ಒಂದು ಶಬ್ದವಿದೆ, ವಿಸ್ತಾರ ಅಂತ ಒಂದು ಶಬ್ದ ಇದೆ, ಎರಡು ಶಬ್ದವಿದೆ. ಆದ್ದರಿಂದ ಮುಂದೆ ಅರ್ಜುನ ಕೇಳೋದೆಲ್ಲ ವಿಸ್ತರ ಅನ್ನೋದು. ವಿಸ್ತರ ಅನ್ನೋದು ಶಬ್ದಗಳ ವಿಷಯದಲ್ಲಿ ಹೇಳುವಾಗ ವಿಸ್ತಾರ ಅಂತ ಶಬ್ದವು ಉಪಯೋಗಿಸಲ್ಪಡುತ್ತೆ. ಇದು ಶಿಷ್ಟ ಪ್ರಯೋಗ. ವ್ಯಾಕರಣದಲ್ಲಿ ಪ್ರಯೋಗ ಶರಣಾಹ ವೈಯಾಕರಣಾಹ ಅಂತ ಎರಡು ಕೂಡ ಒಂದೇ ಧಾತು. ಸ್ತ್ರೀ ಆಚ್ಛಾದನೆ ಆವರಣೆ ಅನ್ನುವ ಧಾತುವಿನಿಂದ ಉಂಟಾಗುತ್ತೆ. ಇದು ಆ ಸ್ತ್ರೀ ಅನ್ನುವ ಧಾತುವಿಂದ ಉಂಟಾಗಿರುವಂತಹದ್ದು ಅವಿಸ್ತಾರ ವಿಸ್ತರ ಅನ್ನುವ ಶಬ್ದಗಳು. ಅದರಲ್ಲಿ ಹೇಳುವಾಗ ಅಧಿಕವಾಗಿ ಹೆಚ್ಚಾಗಿ ಹೇಳುವಂತಹದ್ದು ಅನ್ನೋದು ಒಂದು ಕೈ ಪ್ರತ್ಯಯ, ಒಂದು ಅಪ್ಪು ಪ್ರತ್ಯಯ ಅಂತ ಎರಡು ಪ್ರತ್ಯಯಗಳು ಬರುತ್ತೆ. ಅದರಲ್ಲಿ ಒಂದು ಪ್ರತ್ಯಯ ಬಂದ್ರೆ ವಿಸ್ತಾರ ಅನ್ನೋ ರೂಪ ಆಗುತ್ತೆ, ಇನ್ನೊಂದು ಪ್ರತ್ಯಯ ಬಂದ್ರೆ ವಿಸ್ತಾರ ಅಂತ ರೂಪ ಆಗುತ್ತೆ. ಶಬ್ದಗಳ ವಿಷಯದಲ್ಲಿ ಹೇಳುವಾಗ ವಿಸ್ತಾರ ಅಂತಾನೆ ಉಪಯೋಗಿಸೋದು ಪ್ರಯೋಗ ಇರೋದು. ವಿಸ್ತಾರ ಅಂತ ಹೇಳಿದ್ರು ಏನು ದೋಷವಿಲ್ಲ, ಆದರೂ ಪ್ರಯೋಗದಲ್ಲಿ ವಿಸ್ತಾರ ಶಿಷ್ಟ ಪ್ರಯೋಗ. ಪದಾರ್ಥಗಳ ವಿಷಯದಲ್ಲಿ ಹೇಳುವಾಗ ವಿಸ್ತಾರ ಅಂತ ಹೇಳೋದು, ಶಬ್ದ ವಿಷಯದಲ್ಲಿ ವಿಸ್ತಾರ ಅಂತ ಹೇಳೋದು. ಆದ್ರಿಂದ ಇಲ್ಲಿ ಈ ರೀತಿ ಹೇಳಿದಾನಲ್ಲ, ವಿಸ್ತಾರ ಶಬ್ದ ಪ್ರಯೋಗೇಪಿ ವಕ್ಷ್ಯಮಾಣಸ್ಯ ಅರ್ಥ ಪ್ರಪಂಚ ರೂಪತ್ವಾತ್ ಶಬ್ದ ಪ್ರಪಂಚ ಉಪಲಕ್ಷಿತ ಅರ್ಥ ಪ್ರಪಂಚೆ ಅತ್ಯತ್ರ ವಿಸ್ತಾರ ಶಬ್ದಸ್ಯ ತಾತ್ಪರ್ಯಂ. ಭಾಷಿಕಾರ ವ್ಯಾಖ್ಯಾನ ಮಾಡುವಾಗ ತದ್ವಿಸ್ತಾರಂ ಅಂತ ವ್ಯಾಖ್ಯಾನ ಮಾಡೋದು. ವಿಸ್ತಾರ ಅನ್ನೋದು ಪದಾರ್ಥಗಳ ವಿಷಯದಲ್ಲಿ ಹೇಳಲ್ಪಡುತ್ತೆ. ಆದರೆ ಅರ್ಜುನ ಕೇಳಿದ್ದು ಶಬ್ದಗಳ ವಿಷಯ. ಗುಣವನ್ನ ವಿಸ್ತಾರವಾಗಿ, ನಿನ್ನ ವಿಸ್ತಾರವಾಗಿ ಅಂತ ಗುಣವನ್ನ ಅಧಿಕವಾಗಿ ಕೇಳಬೇಕು. ನಿನ್ನ ಗುಣವನ್ನೆಲ್ಲ ಹೇಳು, ಅದನ್ನೆಲ್ಲ ನಾನು ಕೇಳಿ ಬಹಳ ಸಂತೋಷ ಪಡ್ತೇನೆ ಅಂತ ಬರೀ ಗುಣಗಳು ಹೇಳುವಾಗ ವಿಸ್ತಾರ ಅಂತ. ಅದು ಶಬ್ದ ಪ್ರಪಂಚ, ಶಬ್ದದ ಒಂದು ಅಧಿಕವಾಗಿ ಹೇಳುವಂತಹದ್ದು. ವಿಷದವಾಗಿ ಶಬ್ದದ ವಿಷಯದಲ್ಲಿ ಅನೇಕ ಶಬ್ದ ಪ್ರಯೋಗವನ್ನು ಉಪಯೋಗಿಸಿ ಮಾಡೋದಕ್ಕೆ ವಿಸ್ತಾರ ಅಂತ. ಪದಾರ್ಥಗಳ ವಿಷಯ ಹೇಳುವಾಗ ವಿಸ್ತಾರ ಅನ್ನುವ ಶಬ್ದ, ಆದ್ರೆ ಇಲ್ಲಿ ಪದಾರ್ಥವೂ ಕೂಡ ಉಪಲಕ್ಷಿತವಾಗಿದೆ ಅನ್ನೋದು ಅರ್ಥ. ಆದ್ದರಿಂದ ಭಾಷಿಕಾರರು ಒಂದು ಸಂಶಯ, ಈಗ ಪದಾರ್ಥಗಳನ್ನ ಹೇಳುವಾಗಲೋ ಪದದಿಂದ ತಾನೇ ಹೇಳ್ತೀವಿ. ಪದಾರ್ಥ ಹೇಳುವಾಗ ಪದದಿಂದ ತಾನೇ ಹೇಳ್ತೀವಿ. ಪದದಿಂದ ಹೇಳಿದ್ರು ಕೂಡ ಅರ್ಥಗಳ ವಿಸ್ತಾರ ಬೇರೆ. ಇಲ್ಲ, ನಾವು ಹೇಗೆ ಉಪಯೋಗಿಸ್ಬೇಕಾಗಾರೆ, ನಾವು ಹೇಗೆ ಶಬ್ದಗಳ ವಿಷಯ ಹೇಳುವಾಗ ಇವಾಗ ವೇದವನ್ನು ಉಪದೇಶ ಮಾಡಿದ ಅಂತ ಹೇಳಿದ್ರೆ ಅದು ವಿಸ್ತಾರ, ಅದು ವೇದಗಳ ವಿಷಯದಲ್ಲಿ. ಆದರೆ ಪದಾರ್ಥಗಳ ವಿಷಯ ಹೇಳುವಾಗ ವಿಸ್ತಾರ ಅಂತ ಹೇಳಕ್ ಬರುತ್ತೆ. ಒಂದು ಬಟ್ಟೆಯನ್ನ ಹರಡೋದು ದೊಡ್ಡದಾಗಿ, ಆಗ ಬಟ್ಟೆಯನ್ನು ವಿಸ್ತಾರ ಮಾಡ್ದ ಅಂತ ಹೇಳ್ಬೇಕು. ಪದಾರ್ಥಗಳ ವಿಷಯದಲ್ಲಿ ಶಬ್ದಗಳು ಅಧಿಕವಾಗಿ ಉಪಯೋಗಿಸಿದ್ರೆ ವಿಸ್ತಾರ ಶಬ್ದ ಉಪಯೋಗಿಸ್ಬೇಕು. ವಿಸ್ತಾರ ಅಂತ ಹೇಳಿದ್ರು ದೋಷವಿಲ್ಲ, ಆದ್ರೆ ಪ್ರಯೋಗದಲ್ಲಿ ಹೀಗಿದೆ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ಅಂದ್ರೆ ಮಾತಿನಲ್ಲಿ ಹೇಳುವಾಗ ವಿಸ್ತಾರ ಹೇಳ್ಬೇಕು. ಹೌದು. ಪದಾರ್ಥದ ನಮ್ಗೆ ಮುಖ್ಯವಾಗಿರುವಾಗ
ವಿಸ್ತಾರ. ಪದಾರ್ಥಗಳ ವಿಷಯ ಹೇಳುವಾಗ ವಿಸ್ತಾರ ಅಂತ ಹೇಳು. ಓ, ಆದ್ರಿಂದ ಬಟ್ಟೆನ್ ಇಲ್ಲಿ ಆ ವಿಸ್ತಾರವಾಗಿ ಹಾಕು ಅದು ಅಂತ. ಉದಾಹರಣೆ, ಅದಕ್ಕೆ ಪಟಂ ವಿಸ್ತಾರಯತಿ ಓ, ಅಂತ ಹೇಳ್ಬಿಟ್ಟು ಉದಾಹರಣೆ ಕೊಡ್ತಾರೆ ಆ ಓ, ರೀತಿ. ಅದರಿಂದ ಅದು ಅಂದ್ರೆ ಇದರಲ್ಲಿ ಇಲ್ಲಿ ಭಾಷಿಕಾರರು ವಿಸ್ತಾರ ಅನ್ನೋ ಶಬ್ದ ಉಪಯೋಗಿಸಿದ್ರಲ್ಲ, ತದ್ ವಿಸ್ತಾರಂ ಶ್ರೋತಕಾಮಹ ಅಂದ್ರೆ ಹಾ, ಬರೀ ಶಬ್ದವಲ್ಲ, ಪದಾರ್ಥಗಳ ವಿಷಯ ತಿಳಿದುಕೊಳ್ಳಕ್ಕೆ ಅವನಿಗೆ ಇಷ್ಟ ಅಂತ ಅರ್ಥ ಇಲ್ಲಿ. ಅದನ್ನ ಹಾ, ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ. ಪ್ರಶ್ನ ಪ್ರತಿವಕ್ತೃಭ್ಯಾಂ ಅಂದ್ರೆ ವಿಸ್ತರೇಣ ಆತ್ಮನಃ ವಿಸ್ತರಸ್ಯ ಮೇ, ಹೀಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಮುಂದೆ. ವಿಸ್ತರ ಅನ್ನೋ ಶಬ್ದವನ್ನೇ ಉಪಯೋಗಿಸ್ತಾನೆ. ವಿಸ್ತರ ಶಬ್ದ ಪ್ರಯೋಗೇಪಿ, ವಿಸ್ತರ ಅನ್ನೋ ಶಬ್ದ ಮುಂದೆ ಪ್ರಯೋಗಿಸಲ್ಪಟ್ಟಿದ್ರು ವಕ್ಷ್ಯಮಾಣಸ್ಯ ಅರ್ಥ ಪ್ರಪಂಚ ರೂಪತ್ವಾತ್, ಪದಾರ್ಥಗಳ ಒಂದು ಪ್ರಪಂಚನ ಇಲ್ಲಿ ಮಾಡ್ತಿರೋದ್ರಿಂದ, ಅದರ ವಿಷಯವೂ ಎಲ್ಲ ಹೇಳ್ತಾ ಇರೋದ್ರಿಂದ ಇಲ್ಲಿ ಉಪಲಕ್ಷಿತಾರ್ಥ ಪ್ರಪಂಚೆ ಅತ್ರಸ್ಯ ವಿಸ್ತರ ಶಬ್ದ ಅಂತ ಇಲ್ಲಿ ಉಪಲಕ್ಷಿತವಾದ ಅರ್ಥದಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಹೇಳೋದು ವಿಸ್ತರೇಣ ಆತ್ಮನೋ ಯೋಗಂ ಅಂದ್ರೆ ಬರೀ ನಾನು ಶಬ್ದಗಳು ಕೇಳಬೇಕು ಅಂತಲ್ಲ, ಪದಾರ್ಥಗಳ ವಿಷಯ ನಾನು ತಿಳಿದುಕೊಳ್ಬೇಕು ಅನ್ನೋದು ಆಸೆ ಅವನಿಗೆ. ಅನ್ನೋದರಿಂದ ತದ್ವಿಸ್ತಾರಂ ಶ್ರೋತಕಾಮಹ ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯಕಾರರು ಅಂತ ಹೇಳ್ತಾರೆ. ಇಲ್ಲಿ ವಿಸ್ತರಂ ಶ್ರೋತಕಾಮಶ್ಚ ಅರ್ಜುನ ಸಂಗ್ರಹೋಕ್ತಸ್ಯ ಅರ್ಥಸ್ಯ ಪ್ರತಿಪನ್ನತಾಂ ತಸ್ಯ. ಅರ್ಜುನ ಹೇಳುವಾಗ ವಿಸ್ತಾರ ಅನ್ನೋ ಶಬ್ದ ಉಪಯೋಗಿಸ್ತಾರೆ. ಗೀತೆಯಲ್ಲಿ ಆ ಶಬ್ದವೇ ಉಪಯೋಗಿಸಲ್ಪಟ್ಟಿದೆ. ಅದೇ ವಿಸ್ತರೇಣ ಅವನ್ ಮನ್ಸಲ್ಲಿ ವಿಷಯ ಅರ್ಥನೂ ವಿಷಯ ಎಲ್ಲ ತಿಳ್ಕೊಬೇಕು ಅಂತ ಇರೋದ್ರಿಂದ ಅವನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಇವರು ವಿಸ್ತಾರವ ಹೇಳೋ. ಹೌದು ಹೌದು, ಅದೇ ಅರ್ಥ ಇಲ್ಲಿ ವಿದೇಶಿಗಳು ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ವಿಸ್ತರಂ ಶ್ರೋತಕಾಮಶ್ಚ ಅರ್ಜುನ ಸಂಗ್ರಹೋಕ್ತಸ್ಯ ಅರ್ಥಸ್ಯ ಪ್ರತಿಪನ್ನತಾ ತಸ್ಯ ಸತ್ಯತ್ವ ಅಧ್ಯವಸಾಯೇನ ಅನಸೂಯತಾ ಅಂತ ದರ್ಶಯತಿ ಪರಂ ಬ್ರಹ್ಮ ಇತ್ಯಾದಿ. ಅವನಿಗೆ ಎಲ್ಲವೂ ಕೂಡ ಪದಾರ್ಥಗಳ ವಿಷಯವೂ ಎಲ್ಲವೂ ಕೂಡ ಅವನಿಗೆ ದೃಢವಾದ ನಿಶ್ಚಯ ಇತ್ತು. ಅವನಿಗೆ ಯಾವುದ ಅಸೂಯೆಯೂ ಇಲ್ಲ. ಆದ್ದರಿಂದ ಕೃಷ್ಣನನ್ನ ಸ್ತೋತ್ರ ಮಾಡ್ತಾನೆ, ಪರಂ ಬ್ರಹ್ಮ ಪರಂಧಾಮ ಭವಾನ್ ಹೇಳ್ತಿರುವಾಗ. ಅರ್ಜುನನ ಮಾತು ಹೀಗೆ ಹೇಳಿದ್ರೆ ಅದಕ್ಕೇನು ಬೆಲೆ ಇಲ್ಲ. ನಾನು ಹೇಳ್ತೀನಿ ಪರಬ್ರಹ್ಮ ಅಂತ ಹೇಳಿದ್ರೆ ಶ್ರುತಿಗಳು ಹೇಳ್ತಾ ಇದೆ ಅಂತ ಇವನ ಅಭಿಪ್ರಾಯ ಅಂತ ಭಾಷಿಕಾರರು ಹೇಳ್ತಾರೆ. ಅತ್ರ ತಾವತ್ ಭವಾನಿತಿ ಪ್ರಥಮಾಂತತ್ವಾತ್ ಆಹುರಿತ್ಯುತ್ತರ ನ ಸಂಬಂಧ ಪರಂ ಬ್ರಹ್ಮ ಇತ್ಯಾದೀನ ಪ್ರಾಥಮ್ಯಾದಿನ ಉದ್ದೇಶ್ಯತ್ವಂ ಭವಾನಿತ್ಯಸ್ಯ ವಿಧೇಯತ್ವಂ ಪ್ರತೀಯತೆ ಉದ್ದೇಶಸ್ಯ ಪೂರ್ವಮೇವ ಸಿದ್ಧಿ ಅಪೇಕ್ಷಿತ. ಅದಕ್ಕೆ ಎಂ ಶ್ರುತಯ ವದಂತಿ ಸಹ ಹಿ ಭವಾನ್. ಯಾಕೆಂದ್ರೆ ಮುಂದೆ ಆಹುಸ್ತಂ ಋಷಿಯೋ ದೈವಲಹ ಎಲ್ಲ ಬರುತ್ತೆ ಇಲ್ಲಿ. ಆಹುಸ್ತ್ವಾಂ ಋಷಿಯ ಸರ್ವೇ ದೇವರ್ಷಿರ್ನಾರದಸ್ತತ, ಇದೆಲ್ಲ ಬಹುವಚನದಲ್ಲಿ ಆಹುಹು ಅಂತ ಹೇಳಿ ಋಷಿಗಳು ಹೇಳಿರೋದು ಅಂತ ಅರ್ಥವಲ್ಲ. ಇಲ್ಲಿ ಭವಾನ್ ಅನ್ನೋದು ಏಕವಚನದಲ್ಲಿರೋದ್ರಿಂದ ಶ್ರುತಯ ವದಂತಿ ಅಂತ ಇಲ್ಲಿ ಅರ್ಥ ಮಾಡಬೇಕು. ಅದರಿಂದ ಶ್ರುತಿ ಉದಾಹರತಿ, ಮೂರು ಕಡೆ ಮೂರು ವಿಷಯಗಳಲ್ಲಿಯೂ ಶ್ರುತಿಗಳನ್ನು ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಮೂರಕ್ಕೂ ಕೂಡ ಶ್ರುತಿ ಪ್ರಮಾಣವನ್ನ ಇಲ್ಲಿ ಹೇಳ್ತಾರೆ. ಯಥೋವಾ ಇತ್ಯಾದಿ ಉಪಾಸ್ಯ ಬ್ರಹ್ಮ ಲಕ್ಷಣ ವಾಕ್ಯಂ, ಉಪಾಸ್ಯನಾದ ಬ್ರಹ್ಮನ ಲಕ್ಷಣವನ್ನು ತಿಳಿಸುವ ವಾಕ್ಯ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ತತ್ಪುರೋವಾದೇನ ಉಪಾಸ್ಯಂ ಬ್ರಹ್ಮೈವ ಪ್ರಾಪ್ಯಮಿತಿ ಪ್ರದರ್ಶನಾಯ ಪರಶಬ್ದ ವಿಶೇಷಣ ಸಿದ್ಧಯೇ ಚ ಬ್ರಹ್ಮವಿದಿತಿ ವಾಕ್ಯಮುಪಾದ. ಆದ್ದರಿಂದ ಪುರೋವಾದ ಅಂದ್ರೆ ಅದಕ್ಕೆ ಮೊದಲು ಹೇಳೋದು ಅಂತ ಅರ್ಥ. ಯಾಕೆಂದ್ರೆ ಯಥೋವಾ ಅನ್ನೋದು ಜನರಲ್ ಟರ್ಮ್. ಅದು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಯತಃ ಯಾವುದರಿಂದ ಅಂತ ಹೇಳ್ತೆ ಹೊರತು ಯಾರು ಅಂತ ತಿಳಿಲಿಲ್ಲ ನಮಗೆ. ಯಾವುದರಿಂದ ಅಂತ ಹೇಳ್ಬೇಕಾದ್ರೆ ಅದು ಯಾವುದು ಅಂತ ಮೊದಲೇ ಸಿದ್ಧವಾಗಿರ್ಬೇಕು. ಆದ್ರಿಂದ ಉಪಾಸ್ಯವಾದ ಬ್ರಹ್ಮ ಪ್ರಾಪ್ಯ ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆ ವಾಕ್ಯವನ್ನು ತೋರಿಸ್ತಾರೆ ಇಲ್ಲಿ ಭಾಷಿಕಾರರು, ಉದಾಹರಿಸ್ತಾರೆ. ಅಲ್ಲಿ ಪರಶಬ್ದದ ವಿಶೇಷಣ ಸಿದ್ಧಿಸೋದಕ್ಕೋಸ್ಕರ ಪರಂ ಬ್ರಹ್ಮ ಅಂತ ಹೇಳುವಾಗ ಉಭಯತ್ರ ಅತಿಸ್ಫುಟಂ ವಾಕ್ಯಂ ಸಯೋಹ ಇತಿ, ಎರಡರಲ್ಲೂ ಸ್ಪಷ್ಟವಾಗಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಬ್ರಹ್ಮಯೇ ಭವತಿ ಇತಿ ಏತತ್ ಶಾರೀರಿಕ ಭಾಷ್ಯೆ ವ್ಯಾಖ್ಯಾತಂ. ಶ್ರೀಭಾಷ್ಯದಲ್ಲಿ ಭಾಷಿಕಾರರು ಈ ವಾಕ್ಯವನ್ನ ಮುಂಡಕೋಪನಿಷತ್ತಿನ ಮಂತ್ರವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಕಾರೈಕ್ಯೇ ಚ ತತ್ವವ್ಯವಹಾರೋ ಮುಖ್ಯೇವ ಯಥಾ ಸೇಯಂ ಗೌಹು ಇತಿ. ಇದು ಭಾಷಿಕಾರರ ವಾಕ್ಯ. ಪ್ರಕಾರೈಕ್ಯದಲ್ಲಿ ತತ್ವವ್ಯವಹಾರವು ಮುಖ್ಯವ. ಎರಡು ಶಬ್ದಗಳು ಒಂದೇ ಶಬ್ದದಲ್ಲಿ ಎರಡು ವಿಷಯ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಆಗ ಸಾಮಾನಾಧಿಕರಣದಲ್ಲಿ ಎರಡಕ್ಕೂ ಮುಖ್ಯಾರ್ಥವೇ ಬರುತ್ತೆ. ಸಾ ಇಯಂ ಗೌಹು ಅಂತ ಹೇಳಿದಾಗ
ಬ್ರಹ್ಮ ಅತ್ಯಂತ ಸಾಮ್ಯಾತ್ ಬ್ರಹ್ಮ ವ್ಯಪದೇಶ ಮುಖ್ಯಪ್ರಾಯ. ಬ್ರಹ್ಮನಿಗೆ ಅತ್ಯಂತ ಸಾಮ್ಯವಿರೋದ್ರಿಂದ ಬ್ರಹ್ಮ ಇವ ಭವತಿ ಅಂತ ಹೇಳಿದ್ರೆ ಬ್ರಹ್ಮ ಏವ ಭವತಿ ಅಂತಲ್ಲ, ಬ್ರಹ್ಮ ಇವ ಭವತಿ ಅಂತ ಅರ್ಥ. ಅಲ್ಲಿ ಬ್ರಹ್ಮ ಇವ ಭವತಿ ಅಂತ ಅರ್ಥ. ಆದ್ದರಿಂದ ಸಾ ಇಯಂ ಗೌಹು ಅಂತ ಹೇಳಿದ್ರೆ, ನನ್ನೇ ನೋಡಿದ ಒಂದು ಹಸು ನೋಡಿದ್ವಿ, ಇವಾಗ ಒಂದು ಹಸು ನೋಡ್ತಿದ್ರೆ ಇದು ಅದೇ ಹಸು ಅಂತ ಹೇಳಿದ್ರೆ ಹೇಗೆ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಎರಡಕ್ಕೂ ಒಂದೇ ಐಕ್ಯ ಹೇಳಿದ್ರೆ ಮುಖ್ಯದಲ್ಲೇ ಬರುತ್ತೆ ತತ್ವ ವ್ಯವಹಾರದಲ್ಲಿ. ಅಲ್ಲಿ ಸಾಮಾನಾಧಿಕರಣದಿಂದ ಸೇಯಂ ಗೌಹು ಇದು ದೃಷ್ಟಾಂತೋಪಿ ಸಾಧರ್ಮ್ಯ ಮೂಲ ವ್ಯಪದೇಶ ವಿಷಯ, ಅದೇ ಜಾತಿಗೆ ಸೇರಿದ ಪದಾರ್ಥ ಇದು ಅಂತ ಅರ್ಥ. ಸಾಧರ್ಮ್ಯ ಅಂದ್ರೆ ಸಮಾನ ಧರ್ಮತೆ, ಸೇಯಂ ಗೌಹು ಸಾಧರ್ಮ್ಯ ಮೂಲ ವ್ಯಪದೇಶ ವಿಷಯ ಸಾಧರ್ಮ್ಯ. ಆದ್ದರಿಂದ ಬ್ರಹ್ಮ ಇವ ಭವತಿ ಅಂತ ಹೇಳುವಾಗ ಬ್ರಹ್ಮ ಇವ ಅಂತಾನೆ ಅರ್ಥ ಮಾಡ್ಕೊಳ್ಬೇಕಲ್ಲಿ. ಬ್ರಹ್ಮವೇ ಆಗ್ಬಿಟ್ಟ ಅಂತ ಅರ್ಥವಲ್ಲ, ಬ್ರಹ್ಮನ ಗುಣಗಳು ಇವನಿಗೆ ಬರೋದ್ರಿಂದ ಸಾಧರ್ಮ್ಯ ಅಂತ ಹೇಳಿ ಅದಕ್ಕೆ ಅದನ್ನು ವಿವರಿಸ್ತಾರೆ ಇಲ್ಲಿ. ಬ್ರಹ್ಮ ಇವ ಭವತಿ ಇತ್ಯತ್ರಾಪಿ ಏವಕಾರಃ ಇವ ಶಬ್ದಾರ್ಥೋಪಿ ಸ್ಯಾತ್ ಇತಿ. ಇದು ನಿಘಂಟುವಿನಲ್ಲಿ ಹೇಳಲ್ಪಟ್ಟಿದೆ. ನಿಘಂಟು ಅನ್ನುವ ಗ್ರಂಥದಲ್ಲಿ ಯಾಸ್ಕಾಚಾರ್ಯರು ಇವವತ್ ಏವಮೇವ ಅಂತ ಹೇಳ್ಬಿಟ್ಟು ಇವವದ್ವೈವಮೇವ ಅಂತ, ಇವವದ್ವಾ ಏವಂ ಏವ, ಇವವದ್ವಾ ಏವಂ ಏವ ಅಂತ ಹೇಳಿದ್ರೆ ಇವ ಅನ್ನೋ ಅರ್ಥದಲ್ಲಿ ಏವ ಅನ್ನೋ ಅರ್ಥವು ಬರುತ್ತೆ ಅನ್ನೋದನ್ನು ತಿಳಿಸ್ತಾರೆ ಕೆಲವು ಕಡೆ. ಆ ಅರ್ಥವನ್ನ ಇಲ್ಲಿ ನಾವು ಕೂಡ ಏವ ಬ್ರಹ್ಮ ಇವ ಅನ್ನುವಾಗ ಬ್ರಹ್ಮ ಇವ ಅನ್ನುವ ಅರ್ಥವನ್ನು ಪಡೆದುಕೊಳ್ಳೋದ್ರಲ್ಲಿ ವಿರೋಧವಿಲ್ಲ. ಅದಕ್ಕೆ ವೇದ ಪ್ರಮಾಣವನ್ನು ತೋರಿಸ್ತಾರೆ. ವೈಷ್ಣವಂ ವಾಮನಮಾಲಭೇತ ಸ್ಪರ್ಧಮಾನ ವಿಷ್ಣುರೇವ ಭೂದ್ವೈಮಾನ್ ಲೋಕಾನ್ ಅಭಿಜಯತಿ ಅಂತ ಯಜುರ್ವೇದದಲ್ಲಿ ಬರುತ್ತೆ, ಸಂಹಿತೆಯಲ್ಲಿ. ಯಜುರ್ವೇದ ಸಂಹಿತೆಯಲ್ಲಿ 2ನೇ ಕಾಂಡದ 1ನೇ ಪ್ರಶ್ನ 3ನೇ ಅನುವಾಕ 16ನೇ ಪಂಚಾಶತ್ ಅಲ್ಲಿ ಬರೋದು ವೈಷ್ಣವಂ ವಾಮನಮಾಲಭೇತ, ವಿಷ್ಣು ದೇವತಾಕವಾದ ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಅವನಿಗೇನು ಪ್ರಯೋಜನ ಅಂದ್ರೆ ಸ್ಪರ್ಧಮಾನ ಅಂತ ಹೇಳ್ಬಿಟ್ಟು, ಅವನಿಗೆ ಸ್ಪರ್ಧೆ ಮಾಡುವವನು ಅಂತ ಅರ್ಥ. ಅವನು ವಿಷ್ಣುವೇ ಆಗ್ಬಿಟ್ಟು ಲೋಕವನ್ನೆಲ್ಲ ಗೆಲ್ತಾನೆ. ಲೋಕಂ ಅಭಿಜಯತಿ ವಿಷ್ಣುರೇವ ಭೂತ್ವ ಇಮಾನ್ ಲೋಕಾನ, ಈ ಲೋಕವನ್ನೆಲ್ಲ ಗೆಲ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಪಶುಯಾಗ ಮಾತ್ರೇಣ ನಹಿ ಅತ್ರ ಪಶುಯಾಗ ಮಾತ್ರೇಣ ವಿಷ್ಣುರೇವ ಅಸೌ ಜಾತಃ. ಪಶುಯಾಗ ಮಾಡಿಬಿಟ್ಟು ಇವನು ವಿಷ್ಣು ಆಗ್ಬಿಡೋದಿಲ್ಲ. ನಾಪಿ ಸ್ಪರ್ಧಮಾನಸ್ಯ ಮೋಕ್ಷ ಅಧಿಕಾರ, ಸ್ಪರ್ಧೆ ಮಾಡ್ತಾ ಇರೋವನಿಗೆ ಮೋಕ್ಷದ ಅಧಿಕಾರ ಬರೋದಿಲ್ಲ. ನಚ ವಿಷ್ಣುರೇವ ಭವತಿ ಇತಿ ತಾವದೇವ ಫಲಂ ನಿರ್ದಿಷ್ಟಂ ಕಿಂತು ಇಮಾನ್ ಲೋಕಾನ್ ಅಭಿಜಯತಿ, ಲೋಕಗಳನ್ನೆಲ್ಲ ಗೆಲ್ತಾನೆ ಇದು ಸಾಂಸಾರಿಕ ಫಲ ಮುಕ್ತಂ. ಇದೆಲ್ಲ ನೋಡಿದ್ರೆ ಈ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ಬೇಕು? ವಿಷ್ಣುರೇವ ಭವತಿ ಅಂತ ಹೇಳಿದ್ರೆ ವಿಷ್ಣುವೇ ಆಗ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಅತಃ ಪರಾಕ್ರಮಾದಿ ಗುಣ ಯೋಗೇನ ವಿಷ್ಣುರಿವ ಭೂತ್ವ ಇಮಾನ್ ಲೋಕಾನ್ ಅಭಿಜಯತಿ ಈ ವಾಕ್ಯ ಅರ್ಥ. ಪರಾಕ್ರಮ ಮೊದಲಾದ ಗುಣಗಳನ್ನೆಲ್ಲ ಪಡೆದುಕೊಂಡು ವಿಷ್ಣು ಇರುವಂತಹ ಪರಾಕ್ರಮಾದಿ ಗುಣಗಳನ್ನು ಪಡೆದುಕೊಂಡು ಈ ಲೋಕಗಳನ್ನೆಲ್ಲ ಗೆಲ್ತಾನೆ ಅಂತ ಹೇಳಿ ಆ ರೀತಿ ಅರ್ಥ ಮಾಡಬೇಕು. ಆ ರೀತಿ ಇದಕ್ಕೂ ಕೂಡ ಹೀಗೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಹೀಗೆ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮೈವ ಭವತಿ ಇತಿ ಸಾಧರ್ಮ್ಯ ಹೇತುಕಂ ಸಮಾನಾಧಿಕರಣ್ಯಂ, ಒಂದೇ ಸಮಾನ ಧರ್ಮತೆ ಅನ್ನೋದೇ ಅಲ್ಲಿ. ಅದು ಪರಮಂ ಸಾಮ್ಯಂ ಉಪೈತಿ ಅಂತ ಶ್ರುತಿಯು ಹೇಳುತ್ತೆ. ಇತಿ ಶ್ರುತಿ ಸಾಮ್ಯಾಪತ್ತಿ ವಕ್ಷತಿ ಚ ಮಮ ಸಾಧರ್ಮ್ಯಮಾಗತಃ ಇತಿ. ಗೀತೆಯಲ್ಲಿಯೂ ನನಗೆ ಸಮಾನವಾದ ಧರ್ಮವನ್ನು ಪಡೆಯುತ್ತಾರೆ ಅನ್ನೋದೇ ಹೇಳಲ್ಪಟ್ಟಿದೆ. ಆದ್ದರಿಂದ ಇದೆಲ್ಲ ತಿಳಿಸೋಕ್ಕೋಸ್ಕರ ಶ್ರುತಿ ಪ್ರದರ್ಶನಾರ್ಥಂ ವಿಷಯಂ ಉಪಾದಾಯ ಶೋಧಯತಿ ತಥಾ. ಇದೆಲ್ಲ ಶ್ರುತಿಯನ್ನ ಪ್ರಮಾಣಗಳನ್ನು ತೋರಿಸೋದಕ್ಕೆ ಹೇಳ್ತಾರೆ ಇಲ್ಲಿ. ಸಾಮಾನಾಧಿಕರಣ್ಯ ಪ್ರಯೋಗಾತ್ ವಸ್ತ್ವಂತರ ಸಾಮಾನಾಧಿಕರಣ್ಯ ಸಹಪಾಠ ಅಭಾವಾತ್ ಭಗವತಃ ತಚ್ಛೃತಿ ಪ್ರತಿಪಾದಿತ ಪರತ್ವ ಪ್ರಕಾರ ವ್ಯಂಜನೆ ತಾತ್ಪರ್ಯಾಚ ಅತ್ರ ಧಾಮ ಶಬ್ದಸ್ಯ ಸ್ಥಾನಾದಿಪರತ್ವಂ ಅಯುಕ್ತಂ. ಧಾಮ ಅನ್ನುವ ಶಬ್ದಕ್ಕೆ ಸ್ಥಾನ ಅನ್ನುವ ಅರ್ಥವಿದೆ. ಪರಂ ಧಾಮ, ಪರಂ ಬ್ರಹ್ಮ, ಪರಂ ಧಾಮ, ಪರಮಂ ಪವಿತ್ರಂ ಅಂತ ಇಲ್ಲಿ 3 ವಿಶೇಷಣಗಳು ಪರಮಾತ್ಮನಿಗೆ ಹೇಳಲ್ಪಟ್ಟು. ಪರಂ ಬ್ರಹ್ಮ, ಪರಂ ಧಾಮ, ಪರಮಂ ಪವಿತ್ರಂ ಅಂತ ಹೇಳಿಬಿಟ್ಟು ಪವಿತ್ರಂ ಪರಮಂ ಭವಾನ್ ಅಂತ ಹೇಳಿ 3 ವಿಶೇಷಣಗಳು ಹೇಳಲ್ಪಟ್ಟಿದೆ. ಇಲ್ಲಿ ಪರಂ ಧಾಮ ಅಂತ ಹೇಳುವಾಗ ಇಲ್ಲಿ ಈ ಪರಂ ಧಾಮ ಅನ್ನುವಾಗ ಧಾಮ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು? ಪರಬ್ರಹ್ಮದೊಡನೆ ಹೇಳಿರೋ ಶಬ್ದ ಪರಂ ಧಾಮ, ಪವಿತ್ರಂ, ಪರಮಂ ಪವಿತ್ರಂ 3
ಜೊತೆಯಲ್ಲಿ ಹೇಳಿರುವಂತಹ ವಿಶೇಷಣಗಳು ಇಲ್ಲಿ. ಆದ್ದರಿಂದ ಪರಂಧಾಮ ಸಾಮಾನಾಧಿಕರಣ್ಯ ಪ್ರಯೋಗ. ಮತ್ತೆ ಬೇರೆ ಒಂದು ಪದಾರ್ಥದ ಸಾಮಾನಾಧಿಕರಣ್ಯವೂ ಹೇಳಲ್ಪಟ್ಟಿಲ್ಲ. ಇಲ್ಲಿ ಹೇಳಿರೋ 3 ವಿಶೇಷಣಗಳು ಪರಮಾತ್ಮನಿಗೆ ವಿಶೇಷಣಗಳು, ಬೇರೆ ಬೇರೆ ಪದಾರ್ಥಗಳಿಗೆ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ವಸ್ತುವಂತರ ಸಾಮಾನಾಧಿಕರಣ್ಯ ಸಹಪಾಠ ಅಭಾವಾತ್. ಬೇರೆ ಒಂದು ವಸ್ತು ನೋಡಿದ್ರೆ ಸಾಮಾನಾಧಿಕರಣ್ಯ ಇದ್ರ ಜೊತೆ ಹೇಳಿಲ್ಲ. ಇಲ್ಲಿ 3 ವಿಶೇಷಣಗಳು ಪರಮಾತ್ಮನಿಗೆ ಭವಾನ್ ಅಂತ ಒಬ್ಬನಿಗೆ ಹೇಳಿರೋದು ಎಲ್ಲವೂ ಕೂಡ. ಮತ್ತೆ ಆ ಶ್ರುತಿ ಪ್ರತಿಪಾದಿತತ್ವ ಪ್ರಕಾರ ವ್ಯಂಜನೆ, ಶ್ರುತಿಯಲ್ಲಿ ಹೇಗೆ ಪ್ರತಿಪಾದಿತವಾಗಿದೆ ಇದು ಅಂತ ಹೇಳೋದಕ್ಕೋಸ್ಕರ ಈ ತಾತ್ಪರ್ಯವನ್ನೆಲ್ಲ ಹೇಳಕ್ಕೆ ತದ್ದೇವ ಜ್ಯೋತಿಷಾಂ ಜ್ಯೋತಿ ಇದೆಲ್ಲ ಕೂಡ, ಅಥವಾ ಅತಃಪರೋ ದಿವೋ ಜ್ಯೋತಿರ್ದೀಪ್ಯತೆ ಇದೆಲ್ಲ ಹೇಳಿ ಅರ್ಥವನ್ನು ನೋಡಿ, ಧಾಮ ಶಬ್ದವು ಸ್ಥಾನ ಅನ್ನುವ ಅರ್ಥದಲ್ಲಿ ಇಲ್ಲಿ ಉಚಿತವಲ್ಲ. ಆದ್ದರಿಂದ ಧಾಮ ಶಬ್ದಕ್ಕೆ ಜ್ಯೋತಿಸ್ಸು ಅನ್ನುವ ಅರ್ಥವನ್ನು ಮಾಡಿದ್ರು ಹೇಳ್ತಾ ಇದ್ದಾರೆ. ವಿಷ್ಣು ಸಂಜ್ಞಂ ಸರ್ವಾಧಾರಂ ಧಾಮ ಮೈತ್ರ ಉಪನಿಷತ್ತಿನಲ್ಲಿ ಕೂಡ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಮೈತ್ರಾಯಣೀಯ ಉಪನಿಷತ್ತು ಅಂತ ಹೇಳಿ ಧಾಮ ಶಬ್ದ ಪ್ರಯೋಗೇಪಿ ಪರಂ ಧಾಮ ಧಾಮ ಶಬ್ದದಲ್ಲಿ ಹೇಳಲ್ಪಟ್ಟಿದೆ. ವಿಶೇಷಣ ದರ್ಶನಾತ್ ತತ್ಪರ್ಯಾಯಾನ್ವಯ ಮುಖೇನ ತತ್ಪರಿಶ್ರೀ ಪರಂಜ್ಯೋತಿ ಇದೆ. ಆದ್ದರಿಂದ ಇಲ್ಲಿ ಪರಂಧೋಮ ಅಂತ ಹೇಳುವುದು ಧಾಮ ಶಬ್ದ ಪ್ರಯೋಗ. ಬೇರೆ ಅದೆಲ್ಲ ಧಾಮ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ಜ್ಯೋತಿಸು ಅನ್ನೋದು ಇಲ್ಲಿ ಪ್ರಧಾನವಾಗಿ ಅದಕ್ಕೆ ಶ್ರುತಿ ಪ್ರಮಾಣಗಳನ್ನು ತೋರಿಸ್ತಾರೆ. ಅಥೇದತಃ ಇತ್ಯಾದಿ ವಾಕ್ಯೇನ ಅಪ್ರಾಕೃತ ಲೋಕಾದಿ ವಿಶಿಷ್ಟತ್ವಂ ಪಾದೋಸ್ಯ ಸರ್ವಾಭೂತಾನಿ ಇತ್ಯಾದಿ ವ್ಯಪದೇಶ ಸಿದ್ಧ ಪುರುಷ ಸೂಕ್ತ ಪ್ರಕರಣೈಕಾರ್ಥ್ಯಾಚ ಅಮಿಹಿತಮಖಿಲಂ ಸಿದ್ಧಂ. ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಹೇಳಿದಾಗ ಅಮೃತಂ ದಿವಿ ಅಂತ ಹೇಳೋದು ದ್ವಿಲೋಕವನ್ನು ತೋರಿಸ್ತಾ ಇದೆ ಅಮೃತದಲ್ಲಿ. ಅದೇ ತತಃಪರೋ ದಿವೋ ಜ್ಯೋತಿರ್ಲಿ ದೀಪ್ಯತೆ ಎನ್ನುವುದು ದ್ವಿಲೋಕದಲ್ಲಿ, ಅದು ಕೂಡ ಅದನ್ನೇ ಅರ್ಥ. ಅದಕ್ಕೂ ಕೂಡ ಇದೆಲ್ಲವೂ ಕೂಡ ತಿಳಿಸುತ್ತೆ ಸ್ಪಷ್ಟವಾಗಿ. ಅಲ್ಲಿ ಇರುವವನು ಪರಂಜ್ಯೋತಿ ಉಪಸಂಪದ್ಯ ಮುಕ್ತ ಪ್ರಾಪ್ಯತ್ವಾದಿಕಂ, ಮುಕ್ತನು ಅವನನ್ನು ಹೋಗಿ ಪಡೆದುಕೊಳ್ತಾನೆ. ಮುಕ್ತೋಪಸೃಪ್ಯ ಉಪದೇಶ ಅಚ್ಚ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಉಪಸರ್ಪಣ ಅಂದ್ರೆ ಹತ್ತಿರ ಹೋಗೋದು ಅಂತ ಅರ್ಥ. ಮುಕ್ತೋಪಸೃಪ್ಯ ಉಪದೇಶ ಅಚ್ಚ, ಪರಮಾತ್ಮನನ್ನು ಹೋಗಿ ಸೇರ್ತಾನೆ ಇವನು ಅಂತ ಹೇಳಿದೆ. ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ಮುಕ್ತನಿಗೆ ಪ್ರಾಪ್ಯನಾದವನು ಅಂತ ಹೇಳಿ ಪರಂಜ್ಯೋತಿ ಆದವನು ಪ್ರಾಪ್ಯ. ಪರಂಜ್ಯೋತಿ ಪ್ರಾಪ್ಯ ಅಂದ್ರೆ ಬರೀ ಅಲ್ಲಿ ಲೋಕವಲ್ಲ, ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಅಂತ ಅರ್ಥ. ಪರಂಜ್ಯೋತಿ ರೀತಿ ವಿಶಿಷ್ಟ ಪ್ರಯೋಗಕ್ಕೆ ಸಿದ್ಧ. ತಮ್ ದೇವಾಹ ಜ್ಯೋತಿಷಾಂ ಜ್ಯೋತಿ ಇತ್ಯಾದಿನ ದೇವೋಪಾಸ್ಯತ್ವ ಮುಖೇನ ಜ್ಯೋತಿಷಾಂ ಜ್ಯೋತಿಷ್ವೇನ ಚ ಪರತ್ವಂ ಅರ್ಥಲಬ್ಧಂ. ಪರಂ ಜ್ಯೋತಿ ಅಂತ ಹೇಳುವಾಗ ಜ್ಯೋತಿಷಾಂ ಜ್ಯೋತಿ ಅನ್ನೋದನ್ನ ಪರಂ ಜ್ಯೋತಿ ಎನ್ನುವ ಅರ್ಥ. ದೇವತೆಗಳು ಈ ರೀತಿ ಉಪಾಸನೆ ಮಾಡ್ತಾರೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಜ್ಯೋತಿಸ್ಸುಗಳಿಗೂ ಜ್ಯೋತಿಷಾದವನು ಅಂತ ಅವನನ್ನು ಉಪಾಸನೆ ಮಾಡ್ತಾರೆ ದೇವತೆಗಳು ಅಂತ ಹೇಳಿರೋದು. ಆದ್ದರಿಂದ ಪರಂ ಜ್ಯೋತಿ ಎಂದು ಪರಶಬ್ದಕ್ಕೆ ಅರ್ಥವೂ ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಎಲ್ಲರಿಗಿಂತಲೂ ಸರ್ವಸ್ಮಾತ್ ಪರನಾದವನು, ಜ್ಯೋತಿಸ್ವರೂಪನಾದವನು, ಮುಕ್ತರಿಗೆ ಪ್ರಾಪ್ಯನಾದವನು, ಇದೆಲ್ಲವೂ ಕೂಡ ಶ್ರುತಿಯಲ್ಲಿ ಈ ರೀತಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಭಗವದ್ ಅಸಾಧಾರಣಂ ಪರಮಶಬ್ದ ವಿಶೇಷಿತಂ ಪಾವನತ್ವಂ. ಪಾವನಂ ಪವಿತ್ರಂ ಅಂತ ಹೇಳುವಾಗ, ಪರಮಂ ಪವಿತ್ರಂ ಅಂತ ಹೇಳಿರುವಾಗ ಪಾವನತ್ವ, ಅವನಿಗೆ ಅಸಾಧಾರಣವಾದ ಪವಿತ್ರಂ ಪರಮಂ ಅಂತ ಹೇಳಿದಾಗ ಪರಮ ಪವಿತ್ರ ಅಂತ ಹೇಳುವಾಗ, ಪರಮ ಅನ್ನೋದಕ್ಕೆ ಏನು ಶಬ್ದ ಅರ್ಥ ಅಲ್ಲಿ ಪರಮಾತ್ಮನಿಗೆ ಅಸಾಧಾರಣವಾದ ಒಂದು ಪವಿತ್ರತೆ ಅಲ್ಲಿ ಹೇಳಲ್ಪಡಬೇಕು. ಪರಮ ಪವಿತ್ರವಾದದ್ದು ಅಂತ ಹೇಳಿದ್ರೆ ಆ ಪರಮ ಅಂತ ಹೇಳೋದಕ್ಕೆ ವಿಶೇಷವಾದ ಅವನಿಗೆ ಅಸಾಧಾರಣವಾದ ಅರ್ಥವನ್ನು ಹೇಳುವಾಗ ಅದು ಪಾವನತ್ವ. ಎಂತಹ ಪಾವನತ್ವ ಅಂತ ಹೇಳಿದ್ರೆ ಅದುವೇ ಅಲ್ಲಿ ಹೇಳಿದಾಗ ಸಂಚಿತ ಕರ್ಮಗಳ ನಾಶಪಡಿಸುವುದು, ಆಗಾಮಿ ಕರ್ಮಗಳನ್ನು ಅದರ ಅಶ್ಲೇಷ, ಅದು ಈ ರೀತಿ ಹೇಳಲ್ಪಟ್ಟಿರುವಂತಹ ಅದುವೇ ಪರಮಾತ್ಮನ ಒಂದು ಪವಿತ್ರತೆ. ಹೇಗೆ ಅಂದರೆ ಇಂತಹ ಒಂದು ಮಿಕ್ಕವರಲ್ಲಿಯೂ ಶುದ್ಧಿಯನ್ನು ಉಂಟು ಮಾಡುವ ಸಾಮರ್ಥ್ಯ ಅವನಿಗಿದೆ, ಬೇರೆ ಯಾರಿಗೂ ಇಲ್ಲ. ಕರ್ಮವಶ್ಯರು ಯಾರಿಗೂ ಕೂಡ ಸಾಧ್ಯವಿಲ್ಲ, ಅವರಿಗೆ ದೋಷ ಇರೋದರಿಂದ ಈ ರೀತಿ ಇನ್ನೊಬ್ಬರಲ್ಲಿಯೂ ಪವಿತ್ರತೆಯನ್ನು ಉಂಟು ಮಾಡುವಂತಹ ಸಾಮರ್ಥ್ಯವಿಲ್ಲ ಬೇರೆ ಯಾರಿಗೂ ಕೂಡ. ಪವಿತ್ರ ಶಬ್ದಕ್ಕೆ ಆ ರೀತಿ ಸಂಜ್ಞಾತ್ವ ವಿದಾಸಾಯ ಆಹ, ಇದು ಸಂಜ್ಞೆ ಅಲ್ಲ ಪವಿತ್ರ ಅಂತ ಹೇಳೋದು. ಪರಮಂ ಪವಿತ್ರಂ ಅಂದರೆ ಸಂಜ್ಞೆ. ಪವಿತ್ರ ನಾವು ಹಾಕೊಳ್ತೀವಲ್ಲ ಕೈಯಲ್ಲಿ ಪವಿತ್ರ ಅನ್ನೋ ಅದೊಂದು ನೊಟೇಷನ್, ಒಂದು ಪದಾರ್ಥಕ್ಕೆ ಹೆಸರು ಅದು ಪವಿತ್ರ ಅಂತ ಹೇಳ್ಬೇಕು.
ಅಸಂಜ್ಞೆಯಲ್ಲ ಇಲ್ಲಿ ಹೇಳಿರೋದು. ಪರಮ ಪಾವನತ್ವ ಅನ್ನೋದು ಹೇಳಲ್ಪಟ್ಟಿದೆ. ವಿನಾಶಕರಂ ಇತ್ಯತ್ರ ಕಲ್ಮಶ ಶಬ್ದ ಬುದ್ಧಿಯ ನಿಷ್ಕೃಷ್ಯ ಅನುಸಂಧೇಯ. ವಿನಾಶಕರ ಅನ್ನೋದು ನಾವೇ ಯಾವುದನ್ನು ನಾಶ ಮಾಡುತ್ತೆ ಅಂದ್ರೆ ನಮ್ಮ ದೋಷಗಳನ್ನೆಲ್ಲ ಪಾಪಗಳನ್ನೆಲ್ಲ ನಾಶಪಡಿಸುತ್ತೆ. ಯಾವುದೆಲ್ಲ ನಮಗೆ ಪರಮಾತ್ಮನ ಪ್ರಾಪ್ತಿಗೆ ಪ್ರತಿಬಂಧಕವೋ ಅದೆಲ್ಲವೂ ಕೂಡ ನಾವೇ ಪವಿತ್ರತೆ ಅನ್ನೋದರಲ್ಲಿ ಎಲ್ಲವೂ ಸೇರಿದೆ ಅನ್ನೋದು ಅರ್ಥ. ನಾವು ಅನುಸಂಧಾನ ಮಾಡಬೇಕು. ಪ್ರದೂಯಂತೆ ಅಂತ ಹೇಳಿದ್ರೆ ನಶ್ಯಂತಿ. ಒಂದು ಹುಲ್ಲಿನ ಕಡ್ಡಿಯನ್ನ ಬೆಂಕಿ ಹೇಗೆ ಹುಲ್ಲನ್ನು ಸುಟ್ಟು ಹಾಕಿಬಿಡುತ್ತೋ ಹಾಗೆ ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ ಭಕ್ತಿಯೋಗ ಅಂತ ಹೇಳಲ್ಪಟ್ಟಿದೆ. ಭಕ್ತಿಯೋಗ ಆರಂಭಿಸಿದ್ರೇನೆ ಆ ಥರ ಆಗಿಬಿಡುತ್ತೆ ಅಂತ ಹೇಳಿ ಸೂತ್ರವನ್ನ ಹೇಳ್ತಾರೆ. ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶ. ಅಧಿಗಮೇ ಆರಂಭಿಸಿದ್ರೆ ಅಂತ. ಭಕ್ತಿಯೋಗ ಆರಂಭಿಸಿಬಿಟ್ರೆ ಸಂಚಿತ ಪಾಪಗಳೆಲ್ಲ ನಾಶವಾಗಿಬಿಡುತ್ತೆ. ಆಗಾಮಿ ಕರ್ಮಗಳು ಒಟ್ಟೋದಿಲ್ಲ. ಪ್ರಾರಬ್ಧ ಕರ್ಮವನ್ನು ಮಾತ್ರ ಅನುಸರಿಸಿ ಮುಗಿಸ್ಬೇಕು ಅವನು ಅನುಭವಿಸಿ ಭಕ್ತಿಯೋಗಿ. ಆದ್ದರಿಂದ ಅದು ಆ ಭಕ್ತಿಯೋಗದ ಮಹಿಮೆ ಪರಮಾತ್ಮನ ಅನುಗ್ರಹದಿಂದ ಆಗುವಂತಹದ್ದು. ಅಂತಹ ಒಂದು ಪವಿತ್ರತೆಯನ್ನು ಉಳ್ಳವನು, ಅಂತಹ ಪರಮ ಪಾವನನಾದವನು ಅನ್ನೋದು ಇಲ್ಲಿ ಪರಮಂ ಪವಿತ್ರಂ ಅನ್ನೋ ಶಬ್ದಕ್ಕೆ ಅರ್ಥ. ತತ್ವನಿರ್ಣಯೈಕ ತತ್ಪರ ನಾರಾಯಣ ಅನುವಾಕ ವಾಕ್ಯೇನಾಪಿ ಪರಬ್ರಹ್ಮತ್ವಾದಿಕಂ ಭವಾನಿತಿ ನಿರ್ದಿಷ್ಟ ದೇವತಾ ವಿಶೇಷಸ್ಯೈವ ಸಂವಾದೇಪಿ. ನಾರಾಯಣ ಅನುವಾಕದಲ್ಲಿ ಸ್ಪಷ್ಟವಾಗಿ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಜ್ಯೋತಿ ಆತ್ಮ ನಾರಾಯಣ ಪರಃ ಪರಂಜ್ಯೋತಿ ಪರಬ್ರಹ್ಮ ಪರತತ್ವ ಎಲ್ಲವೂ ಕೂಡ ಹೇಳಲ್ಪಟ್ಟಿದ್ದು. ನಾರಾಯಣನೇ ಪರಬ್ರಹ್ಮ, ನಾರಾಯಣನೇ ಪರಜ್ಯೋತಿ, ನಾರಾಯಣನೇ ಎಲ್ಲವೂ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಪರಬ್ರಹ್ಮ, ಪರಜ್ಯೋತಿ, ಪರತತ್ವ ಎಲ್ಲವೂ ನಾರಾಯಣನೇ ಅಂತ ಹೇಳೋದ್ರಿಂದ ತತ್ವ ನಿರ್ಣಯವನ್ನು ಮಾಡುವುದಕ್ಕಾಗಿಯೇ ಹೊರಟಿರುವಂತಹ ಅನುವಾಕ ನಾರಾಯಣ ಅನುವಾಕ. ಅನನ್ಯ ಪರವಾದದ್ದು. ನಾರಾಯಣನ ಸರ್ವ ವಿದ್ಯಾ ಉಪಾಸ್ಯತ್ವವನ್ನು ತಿಳಿಸುವಂತಹ ಅದು ಲಿಂಗಭೂಯಸ್ವಾತ್ ತದ್ಧಿಬಲೀಯ ತದಪಿ ಅಂತ ಬ್ರಹ್ಮಸೂತ್ರದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಬಾದರಾಯಣರು ಲಿಂಗಭೂಯಸ್ವಾತ್ ತದ್ಧಿಬಲೀಯ ತದಪಿ ನಾರಾಯಣ ಪರತ್ವವನ್ನೇ ಹೇಳುವಂತಹ ಅನೇಕ ಚಿಹ್ನೆಗಳಿರುವ ವಾಕ್ಯಗಳು ಅನೇಕವಾಗಿದೆ ನಾರಾಯಣ ಅನುವಾಕ್ಯದಲ್ಲಿ. ಸರ್ವ ವಿದ್ಯಾ ಉಪಾಸ್ಯತ್ವವು ಅದರಲ್ಲಿ ಸ್ಥಾಪನೆ ಮಾಡ್ತಾರೆ ಭಾಷ್ಯಕಾರರು ಬ್ರಹ್ಮಸೂತ್ರ ವ್ಯಾಖ್ಯಾನ ಮಾಡುವಾಗ. ಲಿಂಗಭೂಯಸ್ವಾಧಿಕರಣ ಅಂತ ಹೇಳಿ ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡಿ ನಾರಾಯಣನೇ ಪರದೇವತೆ ಅನ್ನೋದು. ಅನಯೋಹೋ ವಾಕ್ಯಯೋಹೋ ಪ್ರಥಮೌ ನಾರಾಯಣ ಶಬ್ದವು ಲುಪ್ತ ವಿಭಕ್ತಿಕವು. ಎರಡು ನಾರಾಯಣ ಶಬ್ದಗಳು ವಿಭಕ್ತಿಯು ಲೋಪವಾಗಿದೆ ಅಂತ ಅರ್ಥ. ಎರಡು ನಾರಾಯಣ ಶಬ್ದಗಳಲ್ಲಿ ನಾರಾಯಣ ಪರಂ ಬ್ರಹ್ಮ ಅಂತೆ. ನಾರಾಯಣ ಅಷ್ಟೇ ಇದೆ ಅಲ್ಲಿ, ಬರೀ ಒಂದು ಪ್ರಾತಿಪದಿಕ ಮಾತ್ರ ಇದೆ, ಅದು ಪ್ರತ್ಯಯ ಇಲ್ಲ ಅಲ್ಲಿ. ಯಾವ ವಿಭಕ್ತಿ ಬರಬೇಕು, ಪ್ರಥಮ ವಿಭಕ್ತಿಯೋ, ದ್ವಿತೀಯ ವಿಭಕ್ತಿಯೋ, ತೃತೀಯ ವಿಭಕ್ತಿಯೋ, ಪಂಚಮಿ ವಿಭಕ್ತಿಯೋ, ನಾರಾಯಣಂ ಅಂತನೋ, ನಾರಾಯಣಾತ್ ಅಂತನೋ, ನಾರಾಯಣ ಅಂತನೋ, ಏನ್ ಬರಬೇಕು ಅಂತ ಗೊತ್ತಿಲ್ಲ, ವಿಭಕ್ತಿ ಬಂದಿಲ್ಲ ಅಲ್ಲಿ. ಲುಪ್ತ ವಿಭಕ್ತಿಕವು ಲೋಪ ಆಗಿದೆ, ವಿಭಕ್ತಿ ಪ್ರತ್ಯಯವು ಲೋಪವಾಗಿದೆ. ಅದಕ್ಕೆ ತತ್ವಂ ನಾರಾಯಣ ಪರಹ ಅನ್ನೋ ಸಾಮ್ಯದಿಂದ ಸಹಪಾಠ ಅದರ ಜೊತೆ ಹೇಳಿರೋದ್ರಿಂದ ಸಹಪಾಠವಶಾತ್ ವ್ಯಸ್ತತ್ವಂ ಪ್ರಥಮಾಂತತ್ವಂ ಚ ಪ್ರಾಪ್ತಂ. ಆದ್ದರಿಂದ ಅದನ್ನ ನಾವು ಪ್ರಥಮಾಂತವಾಗಿ ತೆಗೆದುಕೊಳ್ಬೇಕು. ಆದ್ದರಿಂದ ಇದು ಈ ರೀತಿ ಅರ್ಥ ಸಂಗ್ರಹವಾಗಿರೋದಕ್ಕೆ ನಾವು ವಿಭಕ್ತಿ ಪ್ರತ್ಯಯವನ್ನು ಸೇರಿಸ್ಕೊಂಡು ಅದನ್ನ ವ್ಯಸ್ತವಾಗಿ ಮಾಡ್ಬೇಕು ಅಂತ ಹೇಳ್ಯಾರು. ಅದರ ಅರ್ಥ ನಾರಾಯಣ ಪರಂ ಬ್ರಹ್ಮ ಅಂತ ಹೇಳಿ ಅದಕ್ಕೆ ಸಮಾಸ ಅರ್ಥವನ್ನ ಮಾಡ್ಕೊಳ್ಬೇಕು. ನಾರಾಯಣ ಪರಂ ಬ್ರಹ್ಮ ಅಂದ್ರೆ ನಾರಾಯಣ ಪರಂ ಬ್ರಹ್ಮ, ನಾರಾಯಣ ಪರಂ ಒಂದು ಶಬ್ದವಲ್ಲ, ಅಲ್ಲಿ ನಾರಾಯಣಾತ್ ಪರಂ ಬ್ರಹ್ಮ ಪರಂ ಅಂತ ಅರ್ಥವಲ್ಲ, ನಾರಾಯಣ ಅನ್ನೋದೇ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ತಥೈವ ಅಧೀಯತೆ ನಾರಾಯಣ ಪರಂ ಬ್ರಹ್ಮ ಮಹೋಪನಿಷತ್ತಲ್ಲಿ ಅದು ಸ್ಪಷ್ಟವಾಗಿ ಕೂಡ ಹೇಳಲ್ಪಟ್ಟಿದೆ ವಿಭಕ್ತಿಯೊಡನೆ. ಏತೇನ ಪಂಚಮೀ ಸಮಾಸತಾಂ ವದನ್ ಭಗವದ್ವೇಷಿ ಪ್ರತ್ಯುಕ್ತ. ಭಗವಂತನ ದ್ವೇಷಿಗಳು ಪಂಚಮೀ ಸಮಾಸ ಹೇಳ್ತಾರೆ. ನಾರಾಯಣಾತ್ ಪರಂ ಬ್ರಹ್ಮ, ವ್ಯೋಮಾತೀತವಾದ ಇವರೆಲ್ಲ ಹಾಗೆ ಅರ್ಥ ಮಾಡ್ತಾರೆ. ಇದಕ್ಕಿಂತ ಒಂದು ಬೇರೆ ಇದೆ, ದಾರಹ ಅಸ್ಮಿನ್ ಅಂತರಾಕಾಶ ಅಂತ ಹೇಳಿದಾಗ ತಸ್ಮಿನ್ ಇದಂತಹ ತದನ್ವೇಷ್ಟವ್ಯ, ಅದ್ರ ಒಳಗಡೆ ಇರೋದನ್ನ ಅನ್ವೇಷಣೆ ಮಾಡು, ಅದನ್ನ ಮಾಡಬೇಡ ಅನ್ನೋ ಅರ್ಥ ಮಾಡಿದ್ರು. ಹಾಗಲ್ಲ, ಅದ್ರ ಒಳಗಡೆ ಇರೋದು ಅದರ ಗುಣಗಳು ಅಂತ ಶ್ರುತಿ ಹೇಳುತ್ತೆ. ಕಿಂ ತತ್ರ ವರ್ತತೆ ಅಂತ ಹೇಳಿದ್ರೆ ಅಪಹತ ಪಾಪ್ಮ ವಿಜರೋ ಮೃತ್ಯು, ಅಷ್ಟ ಗುಣಗಳನ್ನು ಹೇಳಿದೆ ಶ್ರುತಿಯಲ್ಲಿ.
ಆದ್ದರಿಂದ ಅಲ್ಲಿ ಒಳಗಡೆ ಇರೋದೇನು ಅಂದ್ರೆ ಗುಣಗಳು, ಗುಣವಿಶಿಷ್ಟನಾದ ದಹರ ಶಬ್ದಿತನಾದ ಪರಮಾತ್ಮನ ಉಪಾಸನೆ ಹೇಳಿದೆಯೇ ಹೊರತು ದಹರ ಅಂತ ಹೇಳಿದ ಪರಮಾತ್ಮನಿಗಿಂತ ಮೇಲೆ ಇನ್ನೊಬ್ಬ ಇದ್ದಾನೆ ಅಂತ ಅರ್ಥವಲ್ಲ. ಅದನ್ನೆಲ್ಲ ಇಲ್ಲಿ ಅದು ಅವರೆಲ್ಲರೂ ಕೂಡ ನಿರಸನ ಮಾಡಲ್ಪಟ್ಟಿದ್ದಾರೆ ಹೇಳಿ ಸರ್ವಶ್ರುತಿ ಸ್ಮೃತಿ ಸೂತ್ರ ನ್ಯಾಯ ವಿರೋಧ ಆಗ ಅರ್ಥ ಮಾಡಿದ್ರೆ ಎಲ್ಲದಕ್ಕೂ ವಿರೋಧ ಬರುತ್ತೆ. ಆದ್ದರಿಂದ ಇತಿಹಿ ಶ್ರುತಯ ವದಂತಿ, ಶ್ರುತಿಗಳು ಈ ರೀತಿ ಹೇಳುತ್ತೆ ಅನ್ನೋದ್ರಿಂದ ಯಥೋವಾಯುಮಾನಿ ಇತ್ಯಾದಿಕಂ ಅಖಿಲಂ ಅನ್ವೇತವ್ಯಂ ಮಧ್ಯೆ ತದರ್ಥವೈಷಧ್ಯಾಯ ಅವಾಂತರ ವಾಕ್ಯಂ. ಎಲ್ಲವೂ ಕೂಡ ಶ್ರುತಿ ವಾಕ್ಯಗಳು, ಮಧ್ಯ ಮಧ್ಯ ಅದಕ್ಕೆ ಸೇರಿದಂತೆ ಬೇಕಾದ ಇತರ ಪ್ರಮಾಣಗಳನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಭಾಷ್ಯಕಾರರು ಅಂತ ಹೇಳಿ. ಪರಂ ಬ್ರಹ್ಮ, ಪರಂಧಾಮ, ಪವಿತ್ರಂ, ಪರಮಂ, ಭವಾನ್ ಹೇಳುವಾಗ ಮೂರು ಅಸಾಧಾರಣವಾದ ವಿಶೇಷಣಗಳು, ಶ್ರುತಿಯಲ್ಲಿ ತಿಳಿಸಲ್ಪಟ್ಟ ವಿಶೇಷಣಗಳು, ಆ ದೇವತಾ ವಿಶೇಷವನ್ನು ಅವನೇ ಪ್ರಾಪ್ಯನಾದವನು ಅನ್ನೋದನ್ನು ಇದೆಲ್ಲವನ್ನು ಕೂಡ ಭಾಷ್ಯಕಾರರು ಈ ಒಂದು ವಾಕ್ಯಕ್ಕೆ ತಿಳಿಸ್ತಾರೆ. ಅರ್ಜುನನಿಗೆ ಈ ವಿಷಯದಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಅವನು ದೃಢವಾದ ನಿಶ್ಚಯ ಇತ್ತು, ಅವನಿಗೆ ಕೃಷ್ಣನೇ ಪರದೇವತೆ ಹೇಳಿ ಅವನ ವಿಚಾರವನ್ನ ವಿಸ್ತಾರವಾಗಿ ಕೇಳಬೇಕು ಅನ್ನೋದು ಮುಂದೆ ಕೇಳ್ತಾನೆ ಅರ್ಜುನನೇ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಪ್ರವೀಷಿ ಮೇ. ಎಲ್ಲ ನೀನೇ ಹೇಳ್ತಾ ಇದೀಯಪ್ಪ, ಋಷಿಗಳೆಲ್ಲ ಹೇಳ್ತಿದ್ದಾರೆ, ಪರಮ ಆಪ್ತರು ಅವರು ಋಷಿಗಳು ಅಂತ ಹೇಳಿದ್ರೆ. ಋಷಯ ಅಂದ್ರೆ ಯಥಾರ್ಥದರ್ಶಿ, ಯಥಾ ದೃಷ್ಟಾರ್ಥವಾದಿ ಋಷಿಗಳು. ಸಾಕ್ಷಾತ್ಕೃತ ಧರ್ಮಾಣ ಋಷಯೋ ಭವನ್, ಸಾಕ್ಷಾತ್ಕಾರ ಮಾಡಿಕೊಂಡವರು ಅವ್ರು ಹೇಳಿದ್ದಾರೆ. ಯಾರು ಅವರೆಲ್ಲರೂ ಕೂಡ ವೇದದಲ್ಲಿ ಏನಿದೆಯೋ ಅರ್ಥಗಳನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ಅದರ ಅನುಗುಣವಾಗಿ ತಮ್ಮ ಸ್ಮೃತಿಗಳಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿರುವಂತಹ ಋಷಿಗಳು, ಪರಮಾಪ್ತರಾದ ಋಷಿಗಳು ಹೇಳಿರುವಂತಹದ್ದು. ನಾರದನು, ವ್ಯಾಸಿದನು, ದೇವದರು, ವ್ಯಾಸರು ಇವರೆಲ್ಲ ಹೇಳಿರೋದು. ನೀನು ಕೂಡ ನೇರವಾಗಿ ಹೇಳಿದ್ದೀಯಾನೆ. ಶಾಶ್ವತನಾದ ಪುರುಷ, ದಿವ್ಯನಾದವನು, ಆದಿದೇವಂ ಅಜಂ ವಿಭುಂ, ಎಲ್ಲ ಪರಮಾತ್ಮನ ನಿನ್ನ ಸ್ವರೂಪವನ್ನೆಲ್ಲ ಎಲ್ಲರೂ ಕೂಡ ಅದ್ಭುತವಾಗಿ ಸ್ತೋತ್ರ ಮಾಡಿದ್ದಾರೆ. ಋಷಯಶ್ಚ ಸರ್ವೇ ಪರಾವರ ತತ್ವ ಯಾಥಾತ್ಮ್ಯವಿಧ, ಪರಾವರ ತತ್ವ ಯಾಥಾತ್ಮ್ಯವಿಧ, ಎಲ್ಲ ತತ್ವದ ಯಾಥಾತ್ಮ್ಯವನ್ನು ತಿಳಿದವರು. ಶಾಶ್ವತಂ ದಿವ್ಯಂ ಪುರುಷಂ ಆದಿದೇವಂ ಅಜಂ ವಿಭುಂ ಆಹುಹು, ಎಲ್ಲ ಅವನ ಪರಮಾತ್ಮನ ಅಸಾಧಾರಣವಾದ ವಿಶೇಷಣಗಳು. ಅಪ್ರಾಕೃತನಾದವನು, ದಿವ್ಯನಾದವನು ಅಂತ ಹೇಳಿದ್ರೆ, ಆದಿದೇವಂ ಜಗತ್ಕಾರಣನಾದವನು, ಪುರುಷ ಶಬ್ದದಿಂದ ಪ್ರಸಿದ್ಧನಾದವನು, ಅಜಂ ವಿಭುಂ ಎಲ್ಲ ಸರ್ವವ್ಯಾಪಿಯಾದವನು. ಇದೆಲ್ಲವೂ ಕೂಡ ಋಷಿಗಳು ಹೇಳಿದ್ದಾರೆ, ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಹೀಗೆ ತಥೈವ ದೇವರ್ಷಿ ನಾರದ ಅಸಿತಃ ದೇವಲಃ ವ್ಯಾಸಶ್ಚ, ಎಲ್ಲ ಋಷಿಗಳು ಹಾಗೆಯೇ ಇವರು ಕೂಡ ವಿಶೇಷವಾಗಿ ಇವರ ವಿಷಯವನ್ನು ದೇವರ್ಷಿಯಾದ ನಾರದನಾಗಲಿ, ಅಸಿತನೋ, ದೇವಲನೋ, ವ್ಯಾಸರು ಇವರೆಲ್ಲರೂ ಕೂಡ ದೇಶನಾರಾಯಣ ಶ್ರೀಮಾನ್ ಕ್ಷೀರಾರ್ಣವ ನಿಕೇತನಃ ನಾಗಬರೀಂಗಮುತ್ಸೃಜ್ಯ ತ್ಯಾಗತೋ ಮಧುರಾಂ ಪುರೀಂ. ಹರಿವಂಶ ಮಹಾಭಾರತದಲ್ಲಿ ದೇಶನಾರಾಯಣ ಶ್ರೀಮಾನ್ ಕ್ಷೀರಾರ್ಣವ ನಿಕೇತನಃ ನಾಗಬರೀಂಗಮುತ್ಸೃಜ್ಯ ಹಿ ಆಗತಃ ಮಧುರಾಂ ಪುರೀಂ. ಕೃಷ್ಣಾವತಾರ, ಕೃಷ್ಣನಾಗಿ ಬಂದಿದ್ದಾನೆ ಇಲ್ಲಿ ಮಧುರೆಯಲ್ಲಿ. ಅವನು ಸಾಕ್ಷಾತ್ ನಾರಾಯಣನೇ ಅವನು. ಪುಣ್ಯ ದ್ವಾರವತಿ ತತ್ರ ಯತ್ರಾಸ್ತೆ ಮಧುಸೂದನಃ. ಕೃಷ್ಣನ ವಿಷಯ ಆದ್ದರಿಂದ ಎಲ್ಲ ಕೃಷ್ಣಾವತಾರದ ವಿಷಯದ ವಾಕ್ಯಗಳನ್ನೆಲ್ಲ ಹೇಳ್ತಾರೆ ಇಲ್ಲಿ. ಯಾವುದು ಕೃಷ್ಣ ಎಲ್ಲಿದಾನೋ ಮಧುಸೂದನೋ ಅದುವೇ ಪುಣ್ಯವಾದ್ದು, ಅದೇ ದ್ವಾರವತಿ. ಸಾಕ್ಷಾತ್ ದೇವ ಪುರಾಣ ಅಸೌ ಸಹಿ ಧರ್ಮ ಸನಾತನಃ. ಸನಾತನನಾದ ಧರ್ಮ ಅವನೇ, ನಿತ್ಯನಾದವನು, ಸದಾತನನಾದವನು. ಧರ್ಮ ಅಂತ ಹೇಳಿದ್ರೆ ವೇದಗಳಲ್ಲಿ ಹೇಳಿದ ಉಪಾಯಗಳೆಲ್ಲ ಬೇರೆ ಬೇರೆ ಫಲಗಳನ್ನು ಕೊಡುತ್ತೆ. ಆ ಎಲ್ಲ ಫಲಗಳನ್ನು ಕೊಡುವವನು ಪರಮಾತ್ಮನೇ. ಆದ್ದರಿಂದ ಇವನೇ ಸನಾತನ ಧರ್ಮ. ಆ ಸನಾತನ ಧರ್ಮ ಅಂತಾನೆ ಹೇಳಿದೆ. ಕೃಷ್ಣಂ ಧರ್ಮಂ ಸನಾತನಂ ಸಹಿ ಧರ್ಮ ಸನಾತನ. ಅವನು ಏಚ ವೇದವಿದೋ ವಿಪ್ರಾಹ ಏಚ ಅಧ್ಯಾತ್ಮವಿದೋ ಜನಾ. ವೇದಗಳು ತಿಳಿದವರಾಗ್ಲಿ, ವೇದಾಂತಗಳನ್ನು ತಿಳಿದವರಾಗ್ಲಿ, ತೇ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ. ಕೃಷ್ಣನೇ ಸನಾತನ ಧರ್ಮ ಅನ್ನೋದನ್ನ ವೇದಾಂತಗಳನ್ನೆಲ್ಲ ತಿಳಿದವರು ಹೇಳ್ತಾರೆ. ಪವಿತ್ರಾಣಾಂ ಹಿ ಗೋವಿಂದ ಪವಿತ್ರಂ ಪರಮುಚ್ಯತೆ. ಪುಣ್ಯಾನಾಮಪಿ ಪುಣ್ಯೋತ್ಸವ ಮಂಗಲಾನಾಂಚ ಮಂಗಳಂ. ಎಲ್ಲ ಪರಮಾತ್ಮನ ದಿವ್ಯವಾದ ಗುಣಗಳು, ಸ್ವರೂಪ ಎಲ್ಲವೂ ಹೇಳಲ್ಪಡುತ್ತೆ. ತ್ರೈಲೋಕ್ಯಂ ಪುಂಡರೀಕಾಕ್ಷ ದೇವದೇವ ಸನಾತನ. ಎಲ್ಲ ಅವನೇ ಆಗಿದ್ದಾನೆ. ತ್ರೈಲೋಕ್ಯಂ ಪುಂಡರೀಕಾಕ್ಷ. ಸರ್ವವಸ್ತು ಸಾಮಾನಾಧಿಕರಣ್ಯ. ಅವನಿಗೆ ಸರ್ವಶಬ್ದ ವಾಚ್ಯತ್ವ.
ಆಸ್ತೆ ಹವಿಹಿ ಅಚಿಂತ್ಯಾತ್ಮ ತತ್ರೈವ ಮಧುಸೂದನಃ ಹರಿರಚಿಂತ್ಯಾತ್ಮ. ಭಾರತದಲ್ಲಿ ವನಪರ್ವದಲ್ಲಿ ತಥಾ ಯತ್ರ ನಾರಾಯಣೋ ದೇವ ಪರಮಾತ್ಮ ಸನಾತನಃ ತತ್ರ ಕೃಷ್ಣಂ ಜಗತ್ಪಾರ್ಥ ತೀರ್ಥಾನಿ ಆಯತನಾನಿ ಚ. ಎಲ್ಲಿ ಇದಾನೋ ನಾರಾಯಣನು ಅದುವೇ ಎಲ್ಲ, ಅದುವೇ ಪುಣ್ಯತೀರ್ಥ, ಅದುವೇ ಪುಣ್ಯಸ್ಥಳ, ಎಲ್ಲವೂ ಅದುವೇ ಆಗ್ಬಿಡುತ್ತೆ. ತತ್ಪುಣ್ಯಂ ತತ್ಪರಂ ಬ್ರಹ್ಮ ತತ್ತೀರ್ಥಂ ತತ್ತಪೋವನಂ. ಅದುವೇ ತಪೋವನ, ಅದುವೇ ಪುಣ್ಯತೀರ್ಥ, ಅದುವೇ ಎಲ್ಲವೂ. ಅತ್ರ ದೇವರ್ಷಿ ದೇವರ್ಷಯ ಸಿದ್ಧಾ ಸರ್ವೇ ಚೈವ ತಪೋಧನ. ಎಲ್ಲರೂ ಅಲ್ಲಿಯೇ ಇರ್ತಾರೆ. ನಾರಾಯಣ ಎಲ್ಲಿದ್ರೆ ಅಲ್ಲಿ ಎಲ್ಲರೂ ಇರ್ತಾರೆ ಅಂತ ಅರ್ಥ. ಆದಿದೇವೋ ಮಹಾಯೋಗಿ ಯತ್ರಾಸ್ತೆ ಮಧುಸೂದನ ಪುಣ್ಯಾನಾಮಪಿ ತತ್ಪುಣ್ಯಂ ಮಾಭೂತೆ ಸಂಶಯೋತ್ರವೇ. ಇದೆಲ್ಲ ಮಹಾಭಾರತದಲ್ಲಿ ವಿಸ್ತಾರವಾಗಿ ಹೇಳುವಂತಹ ವಾಕ್ಯಗಳು ಇದೆಲ್ಲ. ಕೃಷ್ಣಯೇವ ಹಿ ಲೋಕಾನಾಂ ಉತ್ಪತ್ತಿ ಅಪಿ ಚ ಅಪ್ಯಯ ಕೃಷ್ಣಸ್ಯ ಹಿ ಕೃತೆ ಭೂತಂ ಇದಂ ವಿಶ್ವಂ ಜನಾತ್. ಕೃಷ್ಣಸ್ಯ ಹಿ ಕೃತೆ ಭೂತಂ ಅಂತ ಹೇಳಿದಾಗ ಅವನಿಗೆ ಶೇಷಭೂತವಾದದ್ದು ಅಂತ ಅರ್ಥ. ಕೃಷ್ಣಸ್ಯ ಹಿ ಕೃತೆ ಭೂತಂ, ಅವನಿಗೆ ಸೇರಿದ್ದು ಎಲ್ಲ, ಅವನಿಗೆ ಶೇಷಭೂತವಾದದ್ದು. ತಥಾ ಸ್ವಯಮೇವ ಪ್ರವೇಶಿ ಚ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ. ಪರಮಾತ್ಮನ ಕೃಷ್ಣನ ವಾಕ್ಯಲ್ಲಿ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಇತ್ಯಾದಿನ ಅಹಂ ಸರ್ವಸ್ಯ ಪ್ರಭಃ ಮತ್ತಃ ಸರ್ವಂ ಪ್ರವರ್ತತೆ. ಇದೆಲ್ಲ ಹಿಂದೆ ನೋಡಿದ್ವಿ. 8ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಿಂದ ಆರಂಭಿಸಿ 10ನೇ ಅಧ್ಯಾಯದವರೆಗೂ ಎಲ್ಲ ಭೂಮಿರಾಪೋನಲ್ಲೋ ಅಷ್ಟವಿಧವಾದ ಪ್ರಕೃತಿ, ಭಿನ್ನ ಪ್ರಕೃತಿರಷ್ಟದ ಅಪರೇಯಂ, ಇದೆಲ್ಲ ಅಪರಾ ಪ್ರಕೃತಿ ಅಂತ ಹೇಳಲ್ಪಡುತ್ತೆ. ಇತಸ್ತ್ವನ್ಯಾಂ ವಿಧಿ ಪರಾಂ ಪ್ರಕೃತಿ ಮಮ. ಇದ ಮೇಲೆ ನನ್ನ ಪರಾ ಪ್ರಕೃತಿಯನ್ನು ತಿಳಿ. ಯಾವುದು ಅಂದರೆ ಚೇತನರು ಅವರೆಲ್ಲ ಅಂತ ಹೇಳಿ. ಜೀವಭೂತ ಮಹಾಬಾಹೋ ಯೇ ಇದಂ ಧಾರ್ಯತೆ ಜಗತ್ತೆ ಅಂತ ಹೇಳಿ ಜೀವಾತ್ಮರುಗಳೆಲ್ಲ ಪರಾ ಪ್ರಕೃತಿ. ಪ್ರಕೃತಿಯ ಒಂದು 8 ವಿಧಗಳು ಹೇಳಿ. ಭೂಮಿ ಆಪೋ ನಲಃ ಪಂಚಭೂತಗಳೇನು, ಮನಸ್ಸು ಬುದ್ಧಿ, ಅದೆಲ್ಲ ಎಲ್ಲ ಇಂದ್ರಿಯಗಳು ಇಲ್ಲಿ ಉಪಲಕ್ಷಣ. ಮನಸ್ಸು, ಬುದ್ಧಿ ಅಂದ್ರೆ ಮಹತ್ ಅನ್ನುವ ತತ್ವ, ಅಹಂಕಾರ ತತ್ವ, ಇದೆಲ್ಲವೂ ಕೂಡ ಪ್ರಕೃತಿಯ ಬೇರೆ ಬೇರೆ ಅವಸ್ಥಾ ವಿಶೇಷಗಳು. ಇದೆಲ್ಲವೂ ಕೂಡ ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು. ಇದೆಲ್ಲ ಪರಮಾತ್ಮನೇ ಹೇಳಿದಾನೆ ಇದೆಲ್ಲ. ಆದ್ದರಿಂದ ಇಂತಹ ಪರಮಾತ್ಮನು ನೀನು ಈ ರೀತಿಯಾಗಿ ನಿನ್ನ ಸ್ವರೂಪವಿದೆ, ಎಲ್ಲ ಋಷಿಗಳು ನಿನ್ನನ್ನು ಈ ರೀತಿಯಾಗೆಲ್ಲ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ ಏವಂ ಮೊದಲು ಶ್ರುತಿ ಪ್ರಮಾಣವನ್ನು ಹೇಳಿ ಅದರಿಂದಲೇ ಭಾಷಿಕಾರರು ಬೇರೆ ಮಾಡಿರು ವ್ಯಾಖ್ಯಾನವನ್ನ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಅದು ಶ್ರುತಿ ಪ್ರಮಾಣವನ್ನ ಮೊದಲು ಶ್ರುತಿಯಲ್ಲಿ ಹೇಗೆ ಪರಮಾತ್ಮ ಸ್ವರೂಪವು ಹೇಳಲ್ಪಟ್ಟಿದೆ, ಸ್ಥಾಪಿಸಲ್ಪಟ್ಟಿದೆ, ಈಗ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ಹೇಗೆ ಅನ್ನೋದನ್ನ ನಂತರ. ಆದ್ದರಿಂದ ಅದನ್ನ ಬೇರೆ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಏವಂ ಶ್ರುತಿ ಸಿದ್ಧೋ ಅರ್ಥ ಸ್ಮೃತಿ ಇತಿಹಾಸ ಪುರಾಣಾಯಮಾನ ಮಹರ್ಷಿ ವಚನಾತೆ ಶ್ರುತಿವತ್ ಅನ್ಯ ಅನಪೇಕ್ಷ ಸರ್ವಜ್ಞ ವಚನಾಚ. ಇಲ್ಲಿ ಶ್ರುತಿಯಂತೆಯೇ ಎಲ್ಲವೂ ಕೂಡ ಇದು ಶ್ರುತಿ ವಾಕ್ಯಗಳನ್ನೇ ಇಲ್ಲಿಯೂ ಕೂಡ ಉಪಬ್ರಹ್ಮಣ ಅಂತ ಹೇಳೋದು. ಆದ್ದರಿಂದ ಬೇರೆ ಒಂದು ಅನ್ಯ ಅನಪೇಕ್ಷ ಸರ್ವಜ್ಞ ವಚನಾಚ, ಅದು ಕೃಷ್ಣನ ವಾಕ್ಯ. ಅನ್ಯ ಅನಪೇಕ್ಷ ಸರ್ವಜ್ಞ ವಚನ ಸ್ವಯಂ ಚೈವ ಪ್ರವೀಶಿಮೆ, ಅದನ್ನ ಅರ್ಜುನ ಹೇಳಿದಾಗ ನೀನೇ ಹೇಳಿದ್ಯಾ ನನಗೆ, ಅದು ಅನ್ಯ ಅನಪೇಕ್ಷ ಸರ್ವಜ್ಞ ವಚನ. ಪರಮಾತ್ಮನ ವಚನಕ್ಕೆ ಬೇರೆ ಒಂದು ಪ್ರಮಾಣ ಬೇಡ, ನೇರವಾಗಿ ಅದು ಪ್ರಮಾಣ ಅಂತ ಹೇಳಿ ಎಲ್ಲ ಪ್ರಮಾಣಗಳನ್ನು ಇಲ್ಲಿ ಪುರುಷ ವಿಧಿಸಾರ್ಥೇನ ಸರ್ವಶಬ್ದೇನ ಅವಿಗೀತತ್ವ ವಿವಕ್ಷಿತಂ. ಆಹುಹು ಸರ್ವೇ ಅಂತ ಹೇಳಿದಾಗ ಆಹುಸ್ತ್ವಾಂ ಋಷಯ ಸರ್ವೇ, ಯಾರಲ್ಲಿ ಒಂದು ಭಿನ್ನಾಭಿಪ್ರಾಯವೂ ಇಲ್ಲ. ಅವಿಗೀತ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇಲ್ಲದವರು ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಲ್ಲ, ಎಲ್ಲ ಒಂದೇ ರೀತಿಯಲ್ಲಿ ಗಾನ ಮಾಡಿದ್ದಾರೆ. ಅವಿಗೀತವಾಗಿಲ್ಲ, ಇದು ವಿಗಾನವಿಲ್ಲ, ಅಲ್ಲಿ ವಿಗಾನವಿಲ್ಲ, ಅವಿಗೀತವಾಗಿದೆ ಅಂತ ಹೇಳಿದ್ರೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲದೆ ಏಕರೀತಿಯಲ್ಲಿ ಎಲ್ಲರೂ ನಿನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಪರಾವರತತ್ವ ಯಾಥಾತ್ಮ್ಯ ವಿಧ ಋಷಿ ಶಬ್ದ ಅಭಿಪ್ರೇತ ಉಕ್ತಿ. ಋಷಿ ಅಂದ್ರೆ ಪರಾವರ ತತ್ವ ಯಾಥಾತ್ಮ್ಯ ಜ್ಞಾನಿಗಳು, ತತ್ವವನ್ನು ಹೇಗಿದೆಯೋ ಹಾಗೆ ತಿಳಿದವರು ಪರಾವರ ತತ್ವಗಳನ್ನು. ತೇನ ಆಪ್ತತಮತ್ವ ಮುಕ್ತಂ ಭವತಿ, ಆಪ್ತತಮರಾದವರು, ಪರಮಹಿತವನ್ನೇ ನಮಗೆ ಬಯಸುವವರು ಅನ್ನೋದು ಸ್ಪಷ್ಟವಾಗುತ್ತೆ. ತ್ವಾಮಿತಿ ಏತತ್ ಬ್ರಹ್ಮರುದ್ರಾದಿ ವಿಶೇಷಾಂತರ ವಿದಾಸಾರ್ಥಂ ತ್ವಾಮೇವ ಇತ್ಯುಕ್ತಂ. ನಿನ್ನನ್ನೇ ಹೇಳಿದ್ದಾರೆ. ಆಹುಸ್ತ್ವಾಂ ಋಷಯ ಸರ್ವೇ ಅಂತ ಹೇಳಿದ್ರೆ ನಿನ್ನನ್ನು ಅಂತ ಹೇಳಿದ್ರೆ ಆಹುಸ್ತ್ವಾಂ ಋಷಯ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಈ ರೀತಿ ಹೇಳಿದಾರೋ ಋಷಿಗಳು ಹೇಳಿದ್ರೆ ತ್ವಾಮೇವ ಅಂತ ಇಲ್ಲಿ ಭಾಷಿಕಾರರು ಹೇಳುವಾಗ ನಿನ್ನನ್ನೇ, ನಿನಗೇ ಮಾತ್ರವೇ ಇದೆಲ್ಲ ಹೇಳಿರೋದು, ಬೇರೆ ಯಾರಿಗೂ ಹೇಳಿಲ್ಲ.
ಅಂತ ಅರ್ಥ ಅಲ್ಲಿ. ತ್ವಾಮೇವ ಇಲ್ಲಿ ಪರಾವರ ತತ್ವ ಯಾಥಾತ್ಮ್ಯವಿದ ತ್ವಾಮೇವ ಶಾಶ್ವತಂ ದಿವ್ಯಂ ಪುರುಷಮಾದಿದೇವಂ. ನನ್ನೊಬ್ಬನನ್ನೇ ಈ ರೀತಿ ಹೇಳಿದ್ದಾರೆ ಹೊತ್ತು ಯಾರು ಬೇರೆ ಯಾರಿಗೂ ಹೇಳಿಲ್ಲ. ಬ್ರಹ್ಮರುದ್ರಾದಿ ವಿಶೇಷ ಅಂತರ ವ್ಯುದಾಸಾರ್ಥಂ, ಬೇರೆ ಯಾರಿಗೂ ಈ ರೀತಿ ಹೇಳಲ್ಪಟ್ಟಿಲ್ಲ. ಯದ್ವಾ ಅವತೀರ್ಣಂ ತ್ವಾಮೇವ ಇತಿ. ಈ ಅವತಾರ ಮಾಡಿಕೊಂಡು ನಿನ್ನ ಕೃಷ್ಣಾವತಾರದಲ್ಲಿ ನೀನು ಬಂದಿದೆಯಲ್ಲ ಅವತರಿಸಿ, ನಿನ್ನನ್ನೇ ಈ ರೀತಿ ಎಲ್ಲ ಹೇಳಿದ್ದಾರೆ, ಅದು ಅರ್ಥ ಮಾಡ್ಬೋದು. ಶಾಶ್ವತಂ ನಿತ್ಯಂ ದಿವ್ಯಂ ಪರಮ ವ್ಯೋಮ ನಿಲಯಂ, ಪ್ರಾಕೃತವಾದ ಒಂದು ಸ್ಥಾನವುಳ್ಳವನು. ಪುರುಷಂ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ, ಪ್ರಶ್ನೋಪನಿಷತ್ತು ಹೇಳುತ್ತೆ. ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಹೇಳಿದ್ರೆ, ಪರಾತ್ಪರನಾದ ಎಲ್ಲರಿಗಿಂತೂ ಪರರಾದರಿಗೂ ಪರನಾದವನು ಅವನು ತನ್ನ ಪರಮಪದದಲ್ಲಿ ಮಲಗಿರುವಂತಹ ಪುರುಷಮೀಕ್ಷತೆ, ಪರಮಾತ್ಮನನ್ನ ನೋಡ್ತಾನವನು. ಸಾಮಭಿಹಿ ಮುಂದೀತಃ, ಸಾಮಗಳಿಂದ ಓಮಿತಿ ಏನೇನ ಏವೇನ ಓಮಿತ್ಯೇ ಅನೇನೈವ ಅನೇನೈವ ವಾಕ್ಯೇನ, ಓಂ ಅಂತ ಅವನು ಹೇಳಿ ಅದರನ್ನ ತ್ರಿಮಾತ್ರೇನ 3 ಮಾತ್ರೆಗಳಿಂದ ಉಪಾಸನೆ ಮಾಡಿದವನು. ಸಾಮಭಿಹಿ ಉನ್ನೀಯತೆ ದೇವಲೋಕ, ಸಾಮಬಗಿನಿಂದ ಮೇಲೆ ಕರ್ಸ್ಕೊಂಡು ಹೋಗುತ್ತೆ ಅವನನ್ನು. ಅಲ್ಲಿ ಹೋಗಿ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ, ಈಕ್ಷತಿ ಕರ್ಮ ವ್ಯಪದೇಶ ಅಚ್ಚ ಸಹ ಅಂತ ಬ್ರಹ್ಮಣ ಸೂತ್ರದಲ್ಲಿ ಹೇಳ್ತಾರೆ. ಯಾರನ್ನ ನೋಡ್ತಾನೆ ಪುರುಷ ಅಂತ ಹೇಳಿದೆಯಲ್ಲ, ಜೀವಾತ್ಮನೋ ಬ್ರಹ್ಮ ಚತುರ್ಮುಖನೋ ಪರಮಾತ್ಮನೋ ಅಂತ ಹೇಳ್ತಾರೆ. ಪರಮಾತ್ಮನೇ ಅನ್ನೋದು ಸ್ಥಾಪನೆ ಮಾಡ್ತಾರೆ ಅಲ್ಲಿ. ಅದೆಲ್ಲ ಅಲ್ಲಿ ಪ್ರತಿಪಾದಿತವಾಗಿರೋದು ಪ್ರಶ್ನೋಪನಿಷತ್ತಿನಲ್ಲಿ. ಶಾಶ್ವತಂ ದಿವ್ಯಂ ಪುರುಷಮಿತಿ ವ್ಯುತ್ಕ್ರಮೋಪಾದಾನಂ ದಿವಿ ವರ್ತಮಾನಸ್ಯ ಪುರುಷಸೋಕ್ತವದಿತ ಅಮೃತ ತ್ರಿಪಾದ್ವಿಭೂತಿ ವಿಶಿಷ್ಟ ವೇಷೇಣ ಶಾಶ್ವತತ್ವಮಿಹ ವಿವಕ್ಷಿತಂ ಅಂತ ಹೇಳಿ, ಶಾಶ್ವತಂ ದಿವ್ಯಂ ಪುರುಷಂ ಅಂತ ಹೇಳಿರೋದು. ಶಾಶ್ವತಂ ದಿವ್ಯಂ ಪುರುಷಂ ಹೇಳಿರುವಾಗ ಆಹುಸ್ವಾಂ ದಿವ್ಯಂ ಆದಿದೇವಂ ಪುರುಷಂ ಶಾಶ್ವತಂ ದಿವ್ಯಂ. ಶ್ಲೋಕದಲ್ಲಿ ಹೇಳಿರುವ ಕ್ರಮ ಬೇರೆ. ಪುರುಷ ಶಬ್ದವು ಮೊದಲು ಹೇಳಿದೆ, ಶಾಶ್ವತ ಅನ್ನೋದು ಆಮೇಲೆ, ದಿವ್ಯ ಅನ್ನೋದು ಆಮೇಲೆ ಹೇಳಿದೆ. ವ್ಯಾಖ್ಯಾನದಲ್ಲಿ ಶಾಶ್ವತಂ ದಿವ್ಯಂ ಪುರುಷಂ ಅಂತ ಹೇಳಿದ್ರೆ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟ ಪುರುಷನೇ, ಅವನಿಗೆ ಏನೇನು ವಿಶೇಷಣಗಳಲ್ಲಿ ಹೇಳಲ್ಪಟ್ಟಿದೆ. ಪುರುಷ ಸೂಕ್ತೋದಿತ ಅಮೃತ ತ್ರಿಪಾದ್ವಿಭೂತಿ ವಿಶಿಷ್ಟ ವೇಷೇಣ, ಅಮೃತ ಅಂತ ಹೇಳಿದೆ. ತ್ರಿಪಾದ್ವಿಭೂತಿ ವಿಶಿಷ್ಟನಾದವನು ಅಂತ ಹೇಳುತ್ತೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಮೊದಲ ಅರ್ಥ ಹೇಳಲ್ಪಟ್ಟಿದೆ. ಆದ್ದರಿಂದ ದಿವಿ ವರ್ತಮಾನಸ್ಯ ಅಮೃತಂ ದಿವಿ ವರ್ತಮಾನಸ್ಯ ಅಮೃತ, ದ್ವಿಲೋಕದಲ್ಲಿ ಇರುವ ಅಮೃತನಾದವನು, ತ್ರಿಪಾದ್ವಿಭೂತಿಯಲ್ಲಿ ಇರುವವನು ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ಕ್ರಮವನ್ನ ಇಲ್ಲಿ ಶಾಶ್ವತಂ ದಿವ್ಯಂ ಪುರುಷಂ ಅಂತ ಕ್ರಮವನ್ನ ಬದಲಾಯಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ವ್ಯುತ್ಕ್ರಮ ಉಪಾದಾನಂ ಅಂದ್ರೆ ಶ್ಲೋಕದಲ್ಲಿ ಹೇಳ ಕ್ರಮಗಿಂತ ಬೇರೆಯಾದ ಕ್ರಮ, ಅದನ್ನ ಭಾಷಿಕಾರರು ವ್ಯಾಖ್ಯಾನ ಮಾಡಿರುವುದು ಪುರುಷ ಸೂಕ್ತಕ್ಕೆ ಅನುಗುಣವಾಗಿದೆ ಅಂತ ತೋರಿಸ್ತಾರೆ. ಆದಿಶ್ಚಾಸೌ ದೇವಶ್ಚ ಇತಿ ಆದಿದೇವ ಜಗತ್ಕಾರಣಭೂತಃ, ಜಗತ್ಕಾರಣನಾದವು. ಕ್ರೀಡಾರೂಪ ಜಗದ್ವ್ಯಾಪಾರಶ್ಚ, ದಿವು ಕ್ರೀಡಾಯಾಮ್ ಅಂತ ಧಾತುವಿನಿಂದ ಕ್ರೀಡಾ ಅನ್ನುವ ಅರ್ಥದಲ್ಲಿ ದ್ವಿಶಬ್ದವು ದೇವಶಬ್ದವು ಉಪಯುಕ್ತವಾಗುತ್ತೆ. ದಿವು ಕ್ರೀಡಾಯಾಮ್ ಅನ್ನುವ ಧಾತುವಿಂದ. ದೇವ ಅಂದ್ರೆ ತನ್ನ ಸೃಷ್ಟಿಯೆಲ್ಲ, ಜಗತ್ ಸೃಷ್ಟಿಯೆಲ್ಲ ಯಾರ ಕ್ರೀಡೆಯೋ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೆ ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾಂತಸ್ಯ ನಿಶಾಮಯ, ಕ್ರೀಡತೋ ಬಾಲಸಸ್ಯೇವ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಹುಡುಗ ಚೆಂಡಿನ ಆಟ ಆಡ್ತಾನಲ್ಲ, ಆ ರೀತಿ ಪರಮಾತ್ಮನಿಗೆ ಸೃಷ್ಟಿ ಅಂತ ಹೇಳಿದೆ. ಕ್ರೀಡಾ ಹರೇರಿದಂ ಸರ್ವಂ ಭಾರತದಲ್ಲಿ ಬಾಲ ಕ್ರೀಡನಕೇರಿವ ಮಹಾಭಾರತದ ವಚನಗಳು ಇದೆಲ್ಲ ಅವನ ಕ್ರೀಡೆ ಅಂತ ಹೇಳಲ್ಪಟ್ಟಿದೆ. ಅದುವೇ ಲೀಲಾ ಅಂತ ಶಬ್ದವನ್ನ ಸೂತ್ರಕಾರರು ಹೇಳಿದ್ರು. ಲೋಕವತ್ತು ಲೀಲಾ ಕೈವಲ್ಯಂ, ಪರಮಾತ್ಮನ ಲೀಲೆ ಅಂತ ಹೇಳಿದ್ರೆ ಅವನು ದಯಾಕಾರ್ಯ ಅನ್ನೋದನ್ನ ಆಚಾರ್ಯರು ನನ್ನ ನಿರೂಪಣೆ ಮಾಡ್ತಾರೆ. ಸೂತ್ರಿದಂಚ ಲೋಕವತ್ತು ಲೀಲಾ ಕೈವಲ್ಯ, ಇಲ್ಲೇ ಹೇಳ್ಬಿಟ್ರು ಅದನ್ನ ಲೀಲೆಯೇ ಅಂತ ಹೇಳ್ಬಿಟ್ಟು ಸೂತ್ರದಲ್ಲಿ. ಇದೆಲ್ಲವೂ ಕೂಡ ದೇವ ಶಬ್ದಕ್ಕೆ ಒಂದು ಅರ್ಥ. ಆದಿದೇವಂ ಅಂತ ಹೇಳಿದ್ರೆ ಜಗತ್ಕಾರಣತ್ವವನ್ನು ತಿಳಿಸುತ್ತೆ. ಜಗತ್ ಸೃಷ್ಟಿಯೆಲ್ಲ ಯಾರ ಲೀಲೆಯೋ ಯಾರ ಕ್ರೀಡೆಯೋ ಅಂತ ಹೇಳಲ್ಪಟ್ಟಿದೆಯೋ ಅಂತಹ ಜಗತ್ಕಾರಣನಾದ ಪರಮಾತ್ಮ. ಏದೇನ ಬ್ರಹ್ಮಾದೀನಾಮಪಿ ದೇವಜಾತಿ ಅನುಪ್ರವಿಷ್ಟಾನಾಂ ಪರಮಪುರುಷ ಲೀಲೋಪಕರಣತ್ವ ಕಾರ್ಯತ್ವ ಚ ಉತ್ತಮ. ಎಲ್ಲ ಆದಿದೇವ ಅಂತ ಹೇಳಿರೋದ್ರಿಂದ ನಂತರ ಸೃಷ್ಟರಾದ ಎಲ್ಲ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಕಲರೂ ಕೂಡ ಪರಮಾತ್ಮನ
ಪರಮಾತ್ಮನಿಂದ ಸೃಷ್ಟರಾದವರು. ಅವನ ಕಾರ್ಯವೇ ಎಲ್ಲವೂ ಕೂಡ, ಎಲ್ಲವೂ ಜಗತ್ತಿನದೆಲ್ಲ ಅವನ ಕಾರ್ಯ, ಅವನೇ ಕಾರಣನಾದವನು. ಅವರೆಲ್ಲವೂ ಲೀಲೋಪಕರಣ ಅಂತ ಹೇಳಿ ಅದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ದೇವಜಾತಿಗೆ ಸೇರಿದ ಎಲ್ಲರೂ ಕೂಡ ಅವರು ಅದಕ್ಕೆ ಸೇರಿದ್ದಾರೆ. ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ರುದ್ರೋ ಜಾಯತೆ, ಇದೆಲ್ಲ ನಾರಾಯಣ ಉಪನಿಷತ್ತಿನಲ್ಲಿ. ಏಕೋಹ ವೈ ನಾರಾಯಣ ಆಸೀನ್ನ ಬ್ರಹ್ಮಾನೇ ಶಾನಃ, ಅದೆಲ್ಲ ಮಹೋಪನಿಷತ್ತು ಎಲ್ಲ. ತಸ್ಮಾಚ್ಚ ದೇವ ಬಹುಧಾ ಸಂಪ್ರಸೂತಾ ಸಾಧ್ಯ ಮನುಷ್ಯ ಪಶವೋ ವಯಾಂಸಿ, ಪಶುಗಳೇನೋ ಪಕ್ಷಿಗಳೇನೋ, ವಯಾಂಸಿ ಅಂದ್ರೆ ಪಕ್ಷಿಗಳು, ಎಲ್ಲವೂ ಕೂಡ ಅವನಿಂದಲೇ ಸೃಷ್ಟರಾದರು. ಏತೌದ್ವೌ ವಿಭದ ಶ್ರೇಷ್ಠವು ಪ್ರಸಾದ ಕ್ರೋಧಜವು ಸ್ಮೃತವು ಅಂತ ಹೇಳಿದಾಗ ಅವನಿಬ್ಬರು ಶ್ರೇಷ್ಠರಾದವರು ಜ್ಞಾನಿಗಳು ಯಾರು ಅಂದ್ರೆ, ಒಬ್ಬ ಚತುರ್ಮುಖ ಬ್ರಹ್ಮ, ಇನ್ನೊಬ್ಬ ರುದ್ರ. ಚತುರ್ಮುಖ ಬ್ರಹ್ಮನು ಪರಮಾನ ಪ್ರಸಾದದಿಂದ ಸೃಷ್ಟಿಯಾದನು, ಅವನ ಕ್ರೋಧದಿಂದ ಉತ್ಪನ್ನನಾದವನು ರುದ್ರ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಅವನು ಸಂಹಾರವನ್ನು ಮಾಡ್ತಾನೆ. ಕ್ರೂರವಾದ ಕೆಲಸ ಸಂಹಾರ ಅನ್ನೋದು ಬಹಳ ಭಯಂಕರವಾಗಿರುತ್ತೆ ಅಂತ ಹೇಳಲ್ಪಟ್ಟಿದೆ. ಪ್ರಸಾದ ಕ್ರೋಧಜವು, ಪ್ರಸಾದದಿಂದಲೂ ಕ್ರೋಧದಿಂದಲೂ ಉತ್ಪನ್ನರಾದವರು ಯಾರು ಅಂದ್ರೆ ಇಬ್ಬರು ವಿಭದ ಶ್ರೇಷ್ಠವು, ಇಬ್ಬರು ಜ್ಞಾನಿಗಳು, ಚತುರ್ಮುಖ ಬ್ರಹ್ಮ ಮತ್ತೆ ರುದ್ರ. ಆವಾಂ ತವಾಂಗೆ ಸಂಭೂತವು ಇಲ್ಲ ಇವರು ಹೇಳುವಾಗ ಅವನು ಪರಮಾತ್ಮನಿ ಕೈದಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗೆ ಸಂಭೂತವು ತಸ್ಮಾತ್ ಕೇಶವ ನಾಮವಾನ್ ಅಂತ ರುದ್ರನ ಮಾತು. ಭಾರತದ ಮೋಕ್ಷ ಪರ್ವದಲ್ಲಿ ರುದ್ರನು ಹೇಳುವಂತಹದ್ದು. ಕೈದಿ ಬ್ರಹ್ಮಣೋ ನಾಮ, ಚತುರ್ಮುಖ ಬ್ರಹ್ಮನಿಗೆ ಕಹ ಅಂತ ಹೇಳುತ್ತೆ. ಪ್ರಜಾಪತಿ ಸಂವತ್ಸರೋ ಮಹಾನ್ ಕಹ ಅಂತ ವೇದವೇ ಹೇಳುತ್ತೆ. ತೈತಿರಿಯ ಶ್ರುತಿಯು ಹೇಳುತ್ತೆ ಈ ರೀತಿ, ಸಂಹಿತೆಯಲ್ಲಿ ಬ್ರಾಹ್ಮಣದಲ್ಲಿ ಎಲ್ಲ ಬರುತ್ತೆ. ಕಹ ಅನ್ನೋದು ಚತುರ್ಮುಖ ಬ್ರಹ್ಮನಿಗೂ ಹೆಸರು, ಒಂದು ಹೆಸರು. ಪರಮಾತ್ಮನಿಗೂ ಹೇಳಲ್ಪಟ್ಟಿದೆ, ಚತುರ್ಮುಖ ಬ್ರಹ್ಮನಿಗೂ ಹೇಳುತ್ತೆ. ಕೈದಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ, ಇಲ್ಲಿ ಎಲ್ಲ ನಾನು ಈಶ್ವರ ಅಂತ ಹೇಳಿಸ್ಕೊಳ್ಬಿಡ್ತೇನೆ ಬ್ರಹ್ಮಾಂಡದಲ್ಲಿ. ಆವಾಂ ತವಾಂಗೆ ಸಂಭೂತವು, ನಾವಿಬ್ರು ನಿನ್ನಿಂದಲೇ ಸೃಷ್ಟಿಯಾಗಿದ್ದವರು, ನಿನ್ನ ದೇಹದಿಂದಲೇ ಸೃಷ್ಟಿ ಮಾಡಲ್ಪಟ್ಟವರು. ಆದ್ದರಿಂದ ತಸ್ಮಾತ್ ಕೇಶವ ನಾಮವ, ನಿನಗೆ ಕೇಶವ ಅಂತ ಹೆಸರು ಬಂದಿರೋದು ಅದರಿಂದ. ಕಹ ಈಶಃ, ಇಬ್ರು ನಿನ್ನಿಂದ ಸೃಷ್ಟರಾದವರು, ಆದ್ದರಿಂದ ಕೇಶವ ಅಂತ ನಿನಗೆ ಹೆಸರು ಅಂತ ರುದ್ರನ ವಾಕ್ಯ. ಕಾರಣವಾಕ್ಯಸ್ಯ ಅರ್ಥ ಉಕ್ತ, ಎಲ್ಲ ಕಾರಣವಾಕ್ಯದ ಅರ್ಥಗಳು. ಇಲ್ಲಿವರೆಗೂ ಇದು ಶಾಶ್ವತಂ ಪುರುಷಂ ದಿವ್ಯಂ, ಎಲ್ಲ ಕಾರಣವಾದಿದೇವಂ ಅಜಂ, ಜಗತ್ಕಾರಣತ್ವವನ್ನು ತಿಳಿಸುವಂತಹ ಎಲ್ಲವೂ ಕೂಡ. ಅಜಂ ಅನ್ನೋದರಿಂದ ಮುಂದೆ ಶೋಧಕ ವಾಕ್ಯಗಳು ಹೇಳಲ್ಪಡುತ್ತೆ ಅಂತ ಹೇಳ್ತಾರೆ. ಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಶೋಧಕ ವಾಕ್ಯಾರ್ಥಂ ಉಪಲಕ್ಷ್ಯೇತಿ ಅಜಮವ್ಯಯಂ ಅಂತ ಹೇಳೋದ್ರಿಂದ, ಅಜಂ ಅಂದ್ರೆ ಕರ್ಮಕೃತ ಜನ್ಮಾದಿ ರಹಿತಂ ಇತಿ ಅರ್ಥ. ಸ್ವರೂಪವನ್ನು ತಿಳಿಸುವಂತಹ ವಾಕ್ಯಗಳು ಶೋಧಕ ವಾಕ್ಯಗಳು. ಜಗತ್ ಕಾರಣತ್ವವನ್ನು ತಿಳಿಸುವ ವಾಕ್ಯಗಳು ಕಾರಣ ವಾಕ್ಯಗಳು. ಇಲ್ಲಿ ಸ್ವರೂಪಾಪೇಕ್ಷೆಯ ನಿರ್ವಿಕಾರತ್ವ ಮುಚ್ಚತೆ ಇಂದ ಇಲ್ಲಿ ಅಜಂ ಅಂತ ಹೇಳಿದ್ರೆ ಯಾವ ವಿಧವಾದ ವಿಕಾರವೂ ಇಲ್ಲದವನು ಅನ್ನೋದು ಕೂಡ ಅರ್ಥ ಅದಕ್ಕೆ. ವಿಭುಂ ಅಂತ ಹೇಳಿದ್ರೆ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಈ ಪ್ರಕ್ರಿಯೆಯ ವ್ಯಾಪ್ತಂ, ಸರ್ವವ್ಯಾಪ್ತನಾದವನು. ನಿಯಂತಾರಮಿತಿವ, ಎಲ್ಲವನ್ನು ನಿಯಮನ ಮಾಡುವವನು. ಏತೇನ ಕಾರಣತ್ವಾದಿ ಅನುಗುಣಂ ವ್ಯಾಪ್ತಿ ನಿಯಮನಾದಿಕಂ ಅಂತರ್ಯಾಮಿ ಬ್ರಾಹ್ಮಣಾದಿ ಸಿದ್ಧಂ ಸ್ಮಾರಿತಂ. ವಿಭು ಅನ್ನೋದರಿಂದ ಸರ್ವಾಂತರ್ಯಾಮಿಯಾದವನು, ಎಲ್ಲವನ್ನೂ ನಿಯಮನ ಮಾಡ್ತಾನೆ, ಅಂತರ್ಯಾಮಿಯಾಗಿದ್ದು ಅನ್ನೋದೆಲ್ಲ ಕೂಡ ಇಲ್ಲಿ ಎಲ್ಲವೂ, ಅದನ್ನೆಲ್ಲ ಇಲ್ಲಿ ನಾವು ಅನುಸಂಧಾನ ಮಾಡಬೇಕು. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ವಾಕ್ಯಾರ್ಥ ಅಂದ್ರೆ ಅದಕ್ಕೆ ಇನ್ನೊಂದೇನು ಹೇಳಿದ್ರಿ? ಶೋಧಕ ವಾಕ್ಯ. ಶೋಧಕ ವಾಕ್ಯ ಅಂತ ಹೇಳಿದ್ರೆ ಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಕಾರಣ ವಾಕ್ಯಗಳು ಅಂದ್ರೆ ಜಗತ್ಕಾರಣತ್ವವನ್ನು ಹೇಳುವ ವಾಕ್ಯಗಳು. ಅದೆರಡು ಪರಬ್ರಹ್ಮನ ಬಗ್ಗೆ ಹೇಳೋದು. ವೇದದಲ್ಲಿ ಕೆಲವು ಶೋಧಕ ವಾಕ್ಯಗಳಿದೆ, ಕೆಲವು ಕಾರಣ ವಾಕ್ಯಗಳಿದೆ. ಇದೆಲ್ಲ ಶೋಧಕ ವಾಕ್ಯಗಳು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದೆಲ್ಲ ಶೋಧಕ ವಾಕ್ಯಗಳು. ಪರಮಾತ್ಮ ಸ್ವರೂಪ, ಭಗವಂತನ ಲಕ್ಷಣನೇ ಹೇಳೋ ವಾಕ್ಯಗಳು. ಸ್ವರೂಪವನ್ನು ತಿಳಿಸುವ ವಾಕ್ಯಗಳು. ಅಜಂ ವಿಭುಂ ಎಲ್ಲ ಅವನ ಸ್ವರೂಪ ವ್ಯಾಪ್ತಿ ತಿಳಿಸುತ್ತೆ, ಅವನಿಗೆ ನಿರ್ವಿಕಾರತ್ವ ಅನ್ನೋದನ್ನ ತಿಳಿಸುತ್ತೆ. ಇದೆಲ್ಲ ಕೂಡ ಸ್ವರೂಪದ ವಿಷಯ. ಇಲ್ಲಿ ಆದಿದೇವಂ ಅನ್ನೋದೆಲ್ಲ ದಿವ್ಯಂ ಪುರುಷಂ ಆದಿದೇವ್ಯಂ, ಇದೆಲ್ಲ ಜಗತ್ ಕಾರಣತ್ವವನ್ನು ತಿಳಿಸುತ್ತೆ. ಪುರುಷ ಸೂಕ್ತವು ಜಗತ್ ಸೃಷ್ಟಿಯನ್ನ ತಿಳಿಸುವಂತಹ ಮಂತ್ರಗಳು ಅದರಲ್ಲಿ. ಆದ್ದರಿಂದ ಜಗತ್ ಕಾರಣತ್ವವನ್ನು ತಿಳಿಸುವ ವಾಕ್ಯಗಳು. ಅದೆಲ್ಲ ಕಾರಣ ವಾಕ್ಯದ ಅರ್ಥವೆಲ್ಲ ಅದರಿಂದ ಅದುವರೆಗೂ ಹೇಳಿ ಮುಂದೆ ಶೋಧಕ ವಾಕ್ಯಗಳ ಅರ್ಥಗಳನ್ನ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದು ಮುಂದೆ ಇದನ್ನ ಸ್ವಲ್ಪ ಇನ್ನು ವ್ಯಾಖ್ಯಾನ ಮಾಡ್ತಾರೆ, ಅದನ್ನ ಮುಂದುವರಿಸೋಣ ಅಂತ ಹೇಳಿ
ಅಡಿಯೇನ್ ಅದು ಸ್ಥಳ ಅಡಿಯೇನ್ ಅಡಿಗೆ ಅದು ಸ್ವರೂಪ ನಿರೂಪಕ ಧರ್ಮ ನಿರೂಪಿತ ಧರ್ಮ ವಿಶೇಷ ಸ್ವರೂಪ ಅಂತ ವಿಶೇಷಣ. ಹೇಳೋದು ಅದಕ್ಕಾಗ ರೂಪ ಆತರ ತಗೊಳ್ಳೋ ನಿರೂಪಕ ಧರ್ಮ ಅಂತ ಹೇಳಿದ್ರೆ ಒಂದು ಅದಕ್ಕೆ ಅದೇ ತರ ಪದಾರ್ಥದ ಶೋಧಕ ವಾಕ್ಯ ಆತರನ ಅಂತ ನಾ ಶೋಧಕ ಕೇಳೋದು. ವಾಕ್ಯಗಳೆಲ್ಲ ಸ್ವರೂಪ ನಿರೂಪಕ ಧರ್ಮಗಳನ್ನು ಹಾ ತಿಳಿಸುತ್ತೆ. ಅದೇ ಸೊ ನಿರೂಪಿತ ಸ್ವರೂಪ ವಿಶೇಷಣಗಳು ಹಾ ಬೇರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಜಗತ್ ಕಾರಣತ್ವವೆಲ್ಲ ಅದರ ಧರ್ಮಗಳೇ. ಸರಿ ಥ್ಯಾಂಕ್ ಯು ಚಿರಪದಾಂಬುಜಯುಗ್ಮರುಕ್ಮೋ ವ್ಯಾಮೋಹತಸ್ಥವಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಸುದೇಕ ಸಿಂಧು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ. ನಿಗಮಾಂತ ಮಹಾದೇಶಿಕಾಯ ನಮಃ.